ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉರ್ದು ಹಾಗೂ ಕನ್ನಡ ಭಾಷೆಯ ವಿದ್ವಾಂಸರಾದ ಆಲೂರಿನ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಪುಟ್ಟಸ್ವಾಮಿ ಪಿ ತರೀಕೆರೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಿರಿಯರು ಮತ್ತು ವಿದ್ವಾಂಸರು ಆಗಿರುವಂತಹ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಅವರನ್ನ ನಾವು ಮಾತಾಡಿಸೋಣ. ಅವರ ಜೊತೆಯಲ್ಲಿ ಒಂದಿಷ್ಟು ಸಮಯ ಕಳೆಯೋಣ ಅಂತ ಹೇಳಿ. ಹಲವಾರು ವಿಚಾರಗಳಿವೆ. ಅನುಭವಿಗಳು, ತುಂಬಾ ಓದ್ಕೊಂಡಿರುವವರು, ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರು, ಮತ್ತೆ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವಂತಹ ಮಹಾನುಭಾವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶಹಾಬುದ್ದೀನ್ ಅವರ ಪರಿಚಯ, ಮತ್ತೆ ಅವರು ಸಾಗಿ ಬಂದ ಹಾದಿ, ಅವರು ಮಾಡಿರುವ ಸಾಧನೆ, ಇವೆಲ್ಲ ವಿಚಾರಗಳನ್ನ ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಇರಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಸಾಹೇಬ್ರಿಗೆ ಸ್ವಾಗತವನ್ನು ಕೋರುತ್ತೇವೆ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ, ನೀವು ಉರ್ದು ಭಾಷೆಯಲ್ಲಿ ಪಾಠ ಹೇಳುವಂತಹ ಪ್ರೊಫೆಸರ್ ಆಗಿ ಈಗ ನಿವೃತ್ತಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಕನ್ನಡವನ್ನ ಬಹಳ ಸೊಗಸಾಗಿ ಮಾತನಾಡ್ತೀರಿ, ತುಂಬಾ ಚಂದವಾದ ಕನ್ನಡವನ್ನ ಬರೆಯುತ್ತೀರಿ, ಸಾಹಿತ್ಯವನ್ನು ಕೂಡ ಕನ್ನಡದಲ್ಲಿ ರಚಿಸಿದ್ದೀರಿ. ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ ಇದು. ಮೊದಲಿಗೆ ತಮ್ಮ ಪರಿಚಯವನ್ನ ಹೇಳಿ ಸರ್. ತಂದೆ, ತಾಯಿ, ನಿಮ್ಮ ಮನೆಯ ವಾತಾವರಣ, ನಿಮ್ಮ ಕುಟುಂಬ, ಅದರ ಪರಿಚಯ ಹೇಳಿ ಸರ್. ವಾಸ್ತವದಲ್ಲಿ ನನ್ನ ಹುಟ್ಟೂರು ಹಾಸನ ಜಿಲ್ಲೆಯ ಆಲೂರು. ನಮ್ಮ ತಂದೆ ಸೈಯದ್ ಮಹಮೂದ್ ರಾಜಕಾರಣದಲ್ಲೂ ಇದ್ರು. 1954ರಲ್ಲಿ ಆಲೂರಿನ ಪುರಸಭೆಯ ಅಧ್ಯಕ್ಷರು ಆಗಿದ್ದರು. ನಮ್ಮ ತಾಯಿ ಸೈದಾನಿ ಬಿ, ಅವರು ತುಂಬಾ ಓದ್ಕೊಂಡಿದ್ರು, ಅರ್ಕಲ್ಗೂಡಿನವರು. ನಮ್ಮ ತಂದೆಗೆ ನಾನು ಎರಡನೇ ಮಗ. ನಮ್ಮ ತಂದೆಯವರು ಕನ್ನಡದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದವರು. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಎಲ್ಲಾ ಗೌಡ್ರುಗಳಾಗ್ಲಿ, ಪಟೇಲ್ರಾಗ್ಲಿ, ಚೇರ್ಮನ್ಗಳಾಗ್ಲಿ ಎಲ್ಲರೂ ಅವ್ರ ಸ್ನೇಹಿತರಾಗಿದ್ರು. ಯಾವುದೇ ಒಂದು ಪಂಚಾಯತಿ ಒಂದು ಕಾರ್ಯಕ್ರಮ ಏನಾರ ಇದ್ರೆ ಅರ್ಧ ರಾತ್ರಿಗೆ ಮನೆ ಹತ್ರ ಗಾಡಿಗಳು ಬರೋವು. ಸಾಹೇಬ್ರೆ, ಪಟೇಲ್ರು ಕರೀತಾ ಇದ್ದಾರೆ, ಒಂದು ತೀರ್ಮಾನ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಅಂತ. ಹೀಗೆ ಎಲ್ಲರ ಜೊತೆಯಲ್ಲಿ ಅವರು ಬೆರೆತವರು. ಆ ಪ್ರಭಾವ ನನ್ನ ಮೇಲೆ ಇರೋದ್ರಿಂದ ನಾನು ಈ ಕನ್ನಡದ ಬಗ್ಗೆ ಇಷ್ಟೊಂದು ಆಸಕ್ತಿ, ಉತ್ಸಾಹ ಬೆಳೆಸ್ಕೊಂಡಿದ್ದೇನೆ. ವಾಸ್ತವದಲ್ಲಿ ನನ್ನ ವಿದ್ಯಾಭ್ಯಾಸದ ಯಾವ ಮಜಲಿನಲ್ಲೂ ನಾನು ಕನ್ನಡ ಓದಿದವನಲ್ಲ. 7ನೇ ತರಗತಿವರೆಗೂ ಓದಿದ್ದು ನಾನು ಉರ್ದು ಮಾಧ್ಯಮದಲ್ಲಿ. ನಂತರ ಪ್ರೌಢಶಾಲೆಯಿಂದ ಅಂತಿಮ BA ವರೆಗೂ ವ್ಯಾಸಂಗ ಮಾಡಿದ್ದು, ಅಂದ್ರೆ 8 ವರ್ಷಗಳ ಕಾಲ ವ್ಯಾಸಂಗ ಮಾಡಿದ್ದು ಆಂಗ್ಲ ಮಾಧ್ಯಮದಲ್ಲಿ. MA ಮಾಡಿದ್ದು ಮಾನಸಂಗವಂತ್ರಿ ಮೈಸೂರಿನಲ್ಲಿ ಉರ್ದು ಭಾಷೆಯಲ್ಲಿ. ಹೀಗಾಗಿ ನನ್ನ ವಿದ್ಯಾಭ್ಯಾಸದ ಯಾವ ಮಜಲಿನಲ್ಲೂ, ಯಾವ ಮಾರ್ಕ್ಸ್ ಕಾರ್ಡಲ್ಲೂ ಕನ್ನಡ ಇರಲಿಲ್ಲ. ಶಿವಮೊಗ್ಗೆಯ DVS ಕಾಲೇಜಿನಲ್ಲಿ ಉರ್ದು ಉಪನ್ಯಾಸಕನಾಗಿ ನಿಯುಕ್ತಗೊಂಡ ನಂತರ ನಾನು ಅ ಈ ಅಕ್ಷರಾಭ್ಯಾಸದಿಂದಲೇ ಭಾಷೆ ಕಲಿತು ಇವತ್ತು ಇಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನೋ ಹಾಗೆ ನನಗೂ ಕನ್ನಡಕ್ಕೆ ಸಂಬಂಧ ಇರಲಿಲ್ಲ. ಆದರೆ ಕನ್ನಡದ ಬಗ್ಗೆ ನನಗೆ ಎಷ್ಟು ಅದು ಆಸಕ್ತಿ, ಉತ್ಸಾಹ ಬೆಳೆದಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ವರ್ಣನೆ ಮಾಡಲಾರೆ ನಾನು. ಈಗ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮೂಲತಃ ಕನ್ನಡಿಗರು. ಖಂಡಿತ. ಈ ನೆಲದ ಸಂಸ್ಕೃತಿಯ ಜೊತೆಯಲ್ಲೇ ಬೆಳೆದು ಬಂದವರು. ಹಾಗಾಗಿ ಸಹಜವಾಗಿಯೇ ನಿಮಗೆ ಕನ್ನಡತನ ಅನ್ನೋದು ಬಂದಿರುತ್ತೆ. ಮಾತೃಭಾಷೆ ಯಾವುದೇ ಆಗಿದ್ರೂ ಕೂಡ ನಾವು ಇಲ್ಲಿ ಸುತ್ತಮುತ್ತಲೂ ಆಡುವಂತಹ ಭಾಷೆ ಇದೆಯಲ್ಲ, ನಮ್ಮ ನೆಲದ ಭಾಷೆ, ಅದು ಕನ್ನಡವೇ ಆಗಿರೋದ್ರಿಂದ ನಿಮಗೆ ಕನ್ನಡ ಆವರಿಸಿಬಿಟ್ಟಿದೆ. ಅದರಲ್ಲೂ ಸಾಹಿತ್ಯವನ್ನು ಓದ್ಕೊಂಡವರು ತಾವು. ಸಾಹಿತ್ಯ ಓದಿದವರಿಗೆ ಬಹಳಷ್ಟು ಕ್ಷೇತ್ರಗಳ ಬಗ್ಗೆ ಒಲವಿರುತ್ತೆ. ಅದೇ ರೀತಿ ನಿಮಗೆ ಸಾಹಿತ್ಯದಲ್ಲೇ ಹೆಚ್ಚು ಒಲವು ಮೂಡಿ ಬಂದಿದೆ. ಮುಂದಿನ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯಿತು, ಹೇಗೆ? ಆಲೂರು 7ನೇ ತರಗತಿವರೆಗೂ ಆಲೂರಿನಲ್ಲೇ ಓದಿತ್ತು. PUC BA ಹಾಸನದಲ್ಲಿ, MA ಮೈಸೂರಿನಲ್ಲಿ. ನಂತರ DVS ಕಾಲೇಜ್ ಶಿವಮೊಗ್ಗೆಯಲ್ಲಿ ಉರ್ದು ಉಪನ್ಯಾಸಕನಾಗಿ ಸೇರ್ಕೊಂಡೆ. ನಿಮ್ಮ ಹಳೆ ಭಾವಚಿತ್ರಗಳನ್ನೆಲ್ಲ ನೋಡಿದಾಗ ಕುತೂಹಲ ಮೂಡಿಸುವಂತಹ ಒಂದು ಫೋಟೋ ಇದೆ. ಅದರಲ್ಲಿ ಚಿತ್ರನಟಿ ಆರತಿಯವರು ನಿಮ್ಮ ಬ್ಯಾಚ್ನವರು ಅಂತ ಹೇಳಿ, ನಮ್ಮ ಸಹಪಾಠಿ ಅಂತ ಹೇಳಿ ಅವರ ಒಂದು ಭಾವಚಿತ್ರವೂ ಸಹ ಇದೆ. ಮೇಲಿನ ಸಾಲಿನಲ್ಲಿ ನೀವೆಲ್ಲ ಇದ್ದೀರಿ, ಕೆಳಗೆ ಕುಳಿತ ಸಾಲಿನಲ್ಲಿ ಆರತಿಯವರಿದ್ದಾರೆ. ನಿಮ್ಮ ಮತ್ತೆ ಅವರ ಸಂಪರ್ಕ ಸಂಬಂಧ ಹೇಗಿದೆ ಸರ್? ಅವರು ಅಮೆರಿಕಾಗೆ ಹೋಗೋಕ್ಕಿಂತ ಮೊದಲು ನಮ್ಗೆ ಸಂಪರ್ಕ ಇತ್ತು. ಅಲ್ಲಿ ಹೋದ ನಂತರ ಈಗ ಅವ್ರದ್ದು ನಮ್ಗೆ ಅಷ್ಟು ಸಂಪರ್ಕ ಇಲ್ಲ. ಅನೇಕ ವರ್ಷಗಳ ಕಾಲ ಫೋನ್ ಮೂಲಕನೇ ಮಾತಾಡ್ತಾ ಇದ್ದು. ನಾವೊಂದ್ಸರಿ ಆಕಾಶವಾಣಿ ಹಾಸನಕ್ಕೆ ಬಂದಾಗ ಉಷಾಲತಾ ಮೇಡಮ್ ಇದ್ರಲ್ಲ ಇಲ್ಲಿ, ಅವರು ಹೇಳಿದ್ರು, ಸರ್ ನಿಮ್ ಕ್ಲಾಸ್ಮೇಟ್ ಅಂತಲ್ಲ, ಅವ್ರಿಗೆ ಹೇಳಿ ಸ್ವಲ್ಪ ನಮ್ಮ ಸಂದರ್ಶನ ನಾವು ರೆಕಾರ್ಡ್ ಮಾಡ್ತೀವಿ ಅಂತ.
ಆಮೇಲೆ ಫೋನ್ ನಂಬರ್ ಹೇಳಿದಾಗ ಅವರು ಲ್ಯಾಂಡ್ ಫೋನ್ ಆವಾಗ ಫೋನ್ ಮಾಡಿದ್ರು ಲತಾ ಮೇಡಮ್ ಮಾಡಿ, ಈ ಥರ ಶಹಾಬುದ್ದೀನ್ ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡಬೇಕು. ಅಯ್ಯೋ ಖಂಡಿತವಾಗ್ಲೂ ಮಾತಾಡಿ ಕೊಡಿ ನಮ್ಮ ಕ್ಲಾಸ್ಮೇಟ್ ಅವರು. ಆಗ ಭಾರತಿ ಅಂದೆ. ನನಗೆ ಭಾರತಿ ಅಂತ ಕೇಳೋಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಆರ್ತಿ ಅಂತಾರೆ. ಭಾರತಿ, ನೀವು ಆರತಿ ಆಗಿದ್ದೀರಾ, ಅಲ್ಮೇಲೂ ಆಗಿದ್ದೀರಾ, ರಂಗನಾಯಕಿ ಆಗಿದ್ದೀರಾ, ಇದು ಎಲ್ಲ ಆಗಿದ್ದೀರಾ ಸರಿ, ಆದ್ರೆ ನಮ್ಗೆ ಮಾತ್ರ ನೀವು NS ಭಾರತೀನೇ ಅಂದೆ. ಅಯ್ಯೋ ನಾನು ಖಂಡಿತವಾಗ್ಲೂ ನೀವು ಹಾಕಿ ಹೋಗ್ತಾ ಇರೋದು ನನಗೆ ಬಾಲ್ಯದ ಕಾಲ ಜ್ಞಾಪಕ ಬರ್ತಾ ಇದೆ. ಬಹಳ ಖುಷಿ ಆಯ್ತು ನನಗೆ. ಏನ್ ಹೇಳಿ ಶಾಬುದ್ದೀನ್, ನೀವೇನ್ ಹೇಳಿದ್ರು ನಾನು ಸಿದ್ಧ, ನೀವು ಏನ್ ಹೇಳಿದ್ರು ನಾನು ಮಾಡ್ತೀನಿ ಹೇಳಿ ಅಂದ್ರು. ಇಲ್ಲ, ಆಕಾಶವಾಣಿಗೆ ಬಂದಿದ್ದೀನಿ ನಾನು ಹಾಸನಕ್ಕೆ, ಲತಾ ಮೇಡಮ್ ಇಲ್ಲೇ ಇದ್ದಾರೆ, ಅವ್ರಿಗೊಂದು ಸಂದರ್ಶನ ಕೊಡ್ಬೇಕಂತೆ ನಿಮ್ಗೆ, ದೂರವಾಣಿ ಮೂಲಕನೇ ಕೊಡಿ ಅಂತ ಹೇಳಿದೆ. ಖಂಡಿತವಾಗ್ಲೂ ನಾನು ಕೊಡ್ತೀನಿ ಅಂತ. ಅಲ್ಲಿವರೆಗೂ ಅವ್ರನ್ನ ಸಂಪರ್ಕ ಇತ್ತು. ಅದು ಸ್ವಲ್ಪ ದಿನದ ನಂತರನೇ ಅವ್ರು ಅಮೆರಿಕಾಗೆ ಹೋದ್ರು ಅಂತ ಕೇಳಿದೆ. ಸರಿ ಸರ್, ಹೇಳಿ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ? ವಿದ್ಯಾಭ್ಯಾಸ ಆದ ನಂತರ ನನಗೆ ಕನ್ನಡದ ಬಗ್ಗೆ ಆ ಒಲವು ಆಸಕ್ತಿ ಇತ್ತಲ್ಲ, ನಾನು ಅದನ್ನ ಇದರಲ್ಲಿ ಏನಾರು ಒಂದು ಭಾಷಾಂತರದ ಕೆಲಸ ಮಾಡಿದ್ರೆ ರಾಷ್ಟ್ರೀಯ ಐಕ್ಯತೆ, ಸಹೃದಯತೆ, ಸಹಬಾಳ್ವೆ, ಭಾಷಾ ಸೌಹಾರ್ದತೆ ಬೆಳೆಯುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಪ್ರಥಮವಾಗಿ SL ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನು ಉರ್ದುಗೆ ಅನುವಾದ ಮಾಡಿದೆ. ಅನುವಾದಕ್ಕೆ ನನಗೆ ಪ್ರಕಟಣೆ ಸ್ವಲ್ಪ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ನಾನು ನೇರವಾಗಿ ಲಖನೌಗೆ ನಾನೇ ತಲುಪಿದ್ದೆ. ಅಲ್ಲಿ ಒಂದು ಫಖ್ರುದ್ದೀನ್ ಅಲಿ ಅಹಮದ್ ಮೆಮೋರಿಯಲ್ ಕಮಿಟಿ, ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್, ಲಖನೌ ಅಂತ ಇದೆ, ಸರ್ಕಾರದ ಕಮಿಟಿ ಅದು. ಅಲ್ಲಿ ಹೋಗಿ ನೇರವಾಗಿ ಅಲ್ಲಿ ರಾಮ್ಲಾಲ್ ಅಂತ ದೊಡ್ಡ ಸಾಹಿತಿಗಳು ಚೇರ್ಮನ್ ಆಗಿದ್ರು. ಅವ್ರು ಬಹಳ ಸಂತೋಷ ಪಟ್ರು. ಇಷ್ಟು ದೂರದಿಂದ ನೀವು ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ ಅಂದ್ರು. ಈ ತರ ನಾನು ಅಂತ ಕಾದಂಬರಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಭೈರಪ್ಪನವ್ರದ್ದು. SL ಭೈರಪ್ಪ ಕೋ ಮೈ ಜಾನ್ತಾ ಹೂಂ ಮಾಲೂಮ್ ಹೈ ಬೋಲಿಯೇ ಅಂದ್ರು. ಆಮೇಲೆ ಹಸ್ತಪ್ರತಿ ಅವ್ರ ಮುಂದೆ ಇಟ್ಟು ನಾನು ಹೇಳಿದೆ, ಇದನ್ನ ನಾನು ಅನುವಾದ ಮಾಡಿದ್ದೀನಿ, ಇದಕ್ಕೆ ನಿಮ್ಮ ಕಮಿಟಿಯಿಂದ ಧನ ಸಹಾಯ ಕೊಡ್ತಾರೆ ಅಂತ ಕೇಳಿದ್ದೀನಿ, ದಯವಿಟ್ಟು ಇದನ್ನ ತಾವು ಸ್ವೀಕರಿಸಬೇಕು ಅಂದೆ. ಖಂಡಿತವಾಗ್ಲೂ ನಾವು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ ಮುಂದೆ ಇಡ್ತೀವಿ, ಅವರು ಒಪ್ಪಿಗೆ ಕೊಟ್ರೆ ನಾವು ನಿಮ್ಗೆ ಧನ ಸಹಾಯ ಕೊಡ್ತೀವಿ ಅಂದ್ರು. ಒಂದು 15-20 ದಿನದಲ್ಲಿ ನನಗೆ ಸುದ್ದಿ ಬಂತು, ನಿಮ್ಗೆ 20,000 ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ನಮ್ಮ ಕಮಿಟಿಯಿಂದ, ಗವರ್ಮೆಂಟ್ ಇಂದ ಅಂತ. 92ನಲ್ಲಿ 20,000 ಅದು ಬಹಳ ದೊಡ್ಡ ಹಣ, ದೊಡ್ಡ ವಿಚಾರ 92ನಲ್ಲಿ. ನಂತರ ಅವರು ಅದು ಧನ ಸಹಾಯ ಚೆಕ್ ಕಳಿಸಿದ್ರು. ನಾನು ಪುಸ್ತಕ ಪಬ್ಲಿಷ್ ಮಾಡಿದ ನಂತರ ನೇರವಾಗಿ ಭೈರಪ್ಪನವ್ರನ್ನ ಕಂಡು ಮತ್ತೆ ಹಾಮಾನಾಯಕರನ್ನ ಕಂಡು ಮೈಸೂರಲ್ಲಿ ಹೇಳಿದೆ, ಸರ್ ತಾವು ಇಬ್ರು ಬರಬೇಕು, ಹಾಮಾನಾಯಕರು ಬಿಡುಗಡೆ ಮಾಡ್ತಾರೆ, ತಮ್ಮ ಅಧ್ಯಕ್ಷತೆ ಇರಲಿ ಅಂತ. ಇಬ್ರು ಒಪ್ಕೊಂಡು ನೇರವಾಗಿ ಬಂದ್ರು, ಕರ್ನಾಟಕ ಸಂಘದ ಸ್ಥಳಕ್ಕೆ ಬಂದ್ರು, ಶಿವಮೊಗ್ಗಕ್ಕೆ ಬಂದ್ರು. ಹಾಮಾನಾಯಕರು ಬಿಡುಗಡೆ ಮಾಡಿದ್ರು, ಅಧ್ಯಕ್ಷತೆ ನಮ್ಮ ಭೈರಪ್ಪನವರು ವಹಿಸ್ಕೊಂಡಿದ್ರು. ಆಗಿನ ದೂರದರ್ಶನದ ಡೈರೆಕ್ಟರ್ ಆಗಿದ್ದ ಅನಿಸುಲ್ ಹಕ್ ಅಂತ ಬೆಂಗಳೂರು, ಅವರು ಮುಖ್ಯ ಅತಿಥಿಗಳಾಗಿದ್ರು. ಆಮೇಲೆ ನನ್ನ ಪುಸ್ತಕ ಪರಿಚಯನೂ ಅವರೇ ಮಾಡಿಸಿದ್ರು. ಒಂದು ನನ್ಗೆ ವಿಚಾರ ಬಹಳ ಸಂತೋಷ ಆಗತ್ತೆ, ಇಡೀ ಮಲೆನಾಡು ಪ್ರದೇಶ, ಹಾಸನ, ಶಿವಮೊಗ್ಗ, ಮಡಿಕೇರಿ, ಚಿಕ್ಕಮಂಗ್ಳೂರು, ಪ್ರಥಮವಾಗಿ ಒಂದು ಉರ್ದು ಪುಸ್ತಕ ಬಿಡುಗಡೆ ಆಯ್ತು ಅಂದ್ರೆ ಅದು ನನ್ನ ಪುಸ್ತಕನೇ, ಶಜರೆ ನಸಬ್ ಅಂತ. ಶಜರೆ ನಸಬ್ ಅಂದ್ರೆ ವಂಶವೃಕ್ಷ ಅಂತಾನೆ. ಅದು ಪ್ರಥಮ ಇಡೀ ಮಲೆನಾಡು ರೀಜನ್ಗೆ ಪ್ರಥಮ ಉರ್ದು ಪುಸ್ತಕ ಬಿಡುಗಡೆ ಆಗಿರೋದು ನಂದೇ. ನನ್ಗಿಂತ ಸಂತೋಷ ನನ್ಗೆ ಏನಂದ್ರೆ, ನಾನು ಅನುವಾದ ಮಾಡಿದ ವಂಶವೃಕ್ಷ ಕೃತಿ ಇದೆಯಲ್ಲ, ಗುಲ್ಬರ್ಗಾ ಯೂನಿವರ್ಸಿಟಿಲಿ MAಗೆ ಇಟ್ಟಿದ್ರು. MAಲಿ ಪಠ್ಯ ಪುಸ್ತಕ ಆಯಿತು. ಅದೊಂದು ನನ್ಗೆ ಬಹಳ ಸಂತೋಷ ಆಗುತ್ತೆ. ಅದಾದ ನಂತರ ನಾನು ಕುವೆಂಪು ಅವರ ಜೀವನ ಚರಿತ್ರೆ ಉರ್ದುನಲ್ಲಿ ಬರ್ದೆ, ಶಾಯರೆ ಆಜಮ್ ಕುವೆಂಪು ಅಂತ. ಅಂದ್ರೆ ಅನುವಾದ ಮಾಡಿಲ್ಲ, ಆಧಾರವಾಗಿ ನೆನಪಿನ ದೋಣಿಯಲ್ಲಿ ತೇಜಸ್ವಿ ಬರ್ದಿರೋ ಅಣ್ಣನ ನೆನಪು, ಜವರೇಗೌಡರು ಬರ್ದಿರೋದು ರಾಷ್ಟ್ರಕವಿ ಕುವೆಂಪು, 3 ಪುಸ್ತಕಗಳನ್ನು ಆಧಾರವಾಗಿ ಇಟ್ಕೊಂಡು ಆಯದ ವಿಷಯಗಳನ್ನು ತಗೊಂಡು ನಾನು ಅದನ್ನ ಒಂದು ಶಾಯರೆ ಆಜಮ್ ಕುವೆಂಪು ಅಂತ, ಅದಕ್ಕೂ ಉತ್ತರ ಪ್ರದೇಶ್ ಮೆಮೋರಿಯಲ್ ಕಮಿಟಿಯಿಂದ ಧನ ಸಹಾಯ ಸಿಕ್ತು. ಕರ್ನಾಟಕ ಉರ್ದು ಅಕಾಡೆಮಿ ಪ್ರಶಸ್ತಿ ಬಂತು. ಅವ್ರಿಗೆ ಹೇಳ್ದೆ, ಅವ್ರ ಪ್ರಶಸ್ತಿ ನನ್ ಕೊಟ್ಟು ಸನ್ಮಾನ ಮಾಡ್ತಾ ಇರುವಾಗ ನಾನು ಹೇಳ್ದೆ, ಮೇಡಮ್ ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ, ನಿಮ್ ಕೈಯಿಂದ ನಾನು ಸನ್ಮಾನ ಪ್ರಶಸ್ತಿ ಪಡಿತಾ ಇದ್ದೀನಿ ಅಂತ. ಅಯ್ಯೋ ನೀನ್ ಬರ್ದಿದ್ದೀರಲ್ಲ ಅದು ಬಹಳ ದೊಡ್ಡ ವಿಷಯ, ನಾನ್ ನಿಮ್ಗಿಂತ ಜಾಸ್ತಿ ಹೆಮ್ಮೆ ಸಂತೋಷ ನನಗಾಗ್ತಾ ಇದೆ ಅಂತ ರಾಣಿ ಸತೀಶ್ ಅವ್ರು ಹೇಳಿದ್ರು. ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ, ಶಾಯರೆ ಆಜಮ್ ಕುವೆಂಪು ನಾನು ಬರೆದ ಪುಸ್ತಕನ 7ನೇ ತರಗತಿಗೆ ಪಠ್ಯ ಪುಸ್ತಕ ಆಯ್ತು. ಇಡೀ ರಾಜ್ಯದಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಉರ್ದುವಿನಲ್ಲಿ ಕುವೆಂಪುರ ಬಗ್ಗೆ ಯಾವ ಕ್ಲಾಸ್ಗೂ ಪಠ್ಯ ಪುಸ್ತಕ ಆಗಿ ಯಾವ ಪುಸ್ತಕನೂ ಇರ್ಲಿಲ್ಲ. ಯಾಕಂದ್ರೆ ಯಾರು ಬರ್ದಿರ್ಲಿಲ್ಲ, ಕಾರಣ ಎಷ್ಟೇ ಇಡ್ತಿದ್ರು ಬರ್ದಿರ್ಲಿಲ್ಲ. ನಾನೇ ಪ್ರಥಮವಾಗಿ ಅವ್ರ ಜೀವನ ಚರಿತ್ರೆ ಬರ್ದೆ. ಅದನ್ನ 7ನೇ ತರಗತಿಗೆ ಈಗ ಪಠ್ಯ ಪುಸ್ತಕವಾಗಿ ಇಡೀ ರಾಜ್ಯದಲ್ಲಿ ಪಾಠ ಮಾಡ್ತಾ ಇದ್ದಾರೆ. ನನಗೆ ಅದೊಂದು ಬಹಳ ಸಂತೋಷ ಆಗುತ್ತೆ. ಆಮೇಲೆ ಇಸ್ಲಾಂ ಮತ್ತು ಸಮಾಜ ಅಂತ ಒಂದು ಅದು ಕೃತಿನ ಏನು ಅಂತ ಹೇಳಿದ್ದು, ಅದು ಅನುವಾದನೆ. ಯಾವ ಭಾಷೆಯಲ್ಲಿ ಅದು ಇಂಗ್ಲಿಷ್ ಅಲ್ಲಿ ಇತ್ತು ಮೊದಲು. ಅದನ್ನ ಪ್ರೊಫೆಸರ್ B ಶೇಖ್ ಅಲಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು,
ನಾನು ಅಕಾಡೆಮಿಗೂ ಹೋಗಿದ್ದೆ, ಮೈಸೂರಲ್ಲೂ ಅನೇಕರನ್ನ ಸಂಪರ್ಕ ಮಾಡಿದೆ. ಯಾರು ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ತಯಾರಿಲ್ಲ. ನೀವೇ ಮಾಡಬೇಕು ಶಾಬುದ್ದೀನ್ ಅಂತ. ನನ್ನ ಗುರುಗಳವರು ಮಿಡ್ಲ್ ಈಸ್ಟರ್ನ್ ಸ್ಟಡೀಸ್ ಅಂತ ಈವ್ನಿಂಗ್ ಅಲ್ಲಿ ನಾನು ಅವ್ರ ಇದಕ್ಕೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಆಗ ನಮ್ಗೆ ಅವರು ಹಿಸ್ಟ್ರಿ ಪಾಠ ಮಾಡಕ್ ಬರೋರು, ಬಿ ಶೇಖ್ ಅಲಿ ಅವರು. ಆಮೇಲೆ ಫೋನ್ ಮಾಡಿ ಪತ್ರಗಳು ಬರೆದು, ಅವಾಗ ಲ್ಯಾಂಡ್ ಫೋನ್ ಸುಮಾರು 15 ಪತ್ರಗಳು ಅವ್ರದ್ದು ಈಗಲೂ ನನ್ನ ಹತ್ರ ಇದಾವೆ, ಇಟ್ಟಿದ್ದೀನಿ ನಾನು. ಶೇಖ್ ಅಲಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಮಗೂ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಶಿಷ್ಯರೇ ನಮಗೆ ಪಾಠ ಮಾಡಿದ್ದು. ನಂದು ಇತಿಹಾಸ ವಿಭಾಗ, ಮಾನಸ ಗಂಗೋತ್ರಿ, ಮೈಸೂರು. ಹಾಗಾಗಿ ಪ್ರೊಫೆಸರ್ ಶೇಖ್ ಅಲಿ ಅವರು ಗೋವಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಗುರುಗಳು ಏನಿದ್ರು ಅವರೆಲ್ಲ ಶೇಖ್ ಅಲಿ ಅವರ ಹೆಸರನ್ನ ಹೇಳ್ತಾ ಇದ್ರು. ಅವರು ಬರೆದಂತಹ ದಕ್ಷಿಣ ಭಾರತದ ಇತಿಹಾಸ ಅಂತ ಒಂದು ಪುಸ್ತಕ ನಮಗೆ ಟೆಕ್ಸ್ಟ್ ಆಗಿತ್ತು ಇದರಲ್ಲಿ, ಫೈನಲ್ ಇಯರ್ MA. ಅದನ್ನ ನಾವು ಆಧಾರವಾಗಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡ್ತಾ ಇದ್ವು. ಆಮೇಲೆ ಇಲ್ಲಿ ಹಾಸನ ಆಕಾಶವಾಣಿಯಲ್ಲಿ 95, 96, 97, 2000 ಇಸ್ವಿ ತನಕ ಇತಿಹಾಸದತ್ತ ಇಣುಕು ನೋಟ ಅಂತ ಒಂದು ಸೀರೀಸ್ ಬರ್ತಾ ಇತ್ತು. ಅದನ್ನ ನಾನೇ ಪ್ರಸ್ತುತಪಡಿಸ್ತಾ ಇದ್ದೆ. ಅದರಲ್ಲಿ ಅವರ ಶಿಷ್ಯರಾದ ಜಿ ರಂಗಸ್ವಾಮಯ್ಯ ಮತ್ತೆ ಶೇಖಲೈ ಅವರು ಬರೆದಂತಹ ಪುಸ್ತಕಗಳನ್ನೇ, ಗ್ರಂಥಗಳನ್ನೇ ಆಧಾರವಾಗಿರಿಸಿಕೊಂಡು ಆ ಕಾರ್ಯಕ್ರಮ ಮಾಡ್ತಾ ಇದ್ದು. ಅದು ತುಂಬಾ ಪಾಪ್ಯುಲರ್ ಆಗಿತ್ತು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇವತ್ತಿನ ಜೀವನ ಮಾತ್ರ ಗೊತ್ತಿದೆ. ಹಿಂದಿನವರು ಸಾವಿರಾರು ವರ್ಷಗಳ ಹಿಂದೆ ಅವರು ಸಹ ಬಾಳಿ ಬದುಕಿದ್ದಾರೆ, ಚಂದವಾದ ಬದುಕನ್ನ ಅವರು ಅನುಭವಿಸಿದ್ದಾರೆ ಅನ್ನೋದಕ್ಕೆ ಇತಿಹಾಸದ ದಾಖಲೆಗಳೇ ಸಾಕ್ಷಿ. ಅದನ್ನ ನಮ್ಮ ಇತಿಹಾಸಕಾರರು ಎಲ್ಲರೂ ಅದನ್ನ ಈಗಿನ ಜನಕ್ಕೆ ತಲುಪಿಸಿದ್ದಾರೆ. ಈ ಶೇಖ್ ಅಲಿ ಅವರ ವಿಚಾರ ಬಂದಾಗ ನಮಗೆ ಬಹಳ ಪೂಜನೀಯವಾದ ಒಂದು ಭಾವನೆ ಬರುತ್ತೆ, ಮನ ತುಂಬಿ ಬರುತ್ತೆ. ಯಾಕೆಂದ್ರೆ ನಮ್ಮೆಲ್ಲ ಗುರುಗಳಿಗೂ ಗುರುಗಳಾಗಿದ್ದವರು ಅವರು. ಇನ್ನೊಂದು ವಿಶೇಷ ಏನಂದ್ರೆ, ಬಿ ಶೇಖ್ ಅಲಿ ಅವರು ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಹಾಸನದಲ್ಲೇ ಓದಿದ್ದವರು. ಅವ್ರ ಸ್ವಂತ ಊರು ಬೆಲ್ಗೋಡ್ ಅಂತ. ಬಿ ಶೇಖ್ ಅಲಿ ಅಂದ್ರೆ, ಬಿ ಅಂದ್ರೆ ಬೆಲ್ಗೋಡ್, ಬೆಳಗೋಡು ಸಕಲೇಶ್ಪುರ ತಾಲೂಕಿಗೆ ಸೇರುತ್ತೆ. ಅವ್ರು ಇಲ್ಲಿ ಹೈಸ್ಕೂಲ್ ಪಾಸ್ ಆದ ನಂತರ ಮಹಾರಾಜಾಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು, BA ಮಾಡಿಕೊಂಡು. ತದನಂತರ ಅವರು ಮೊದಲನೆಯ PhD ಅಲಿಗಢ್ನಲ್ಲಿ, ಎರಡನೆಯ PhD ಲಂಡನ್ ನಲ್ಲಿ ಮಾಡಿದ್ರು. 2 PhDಗಳು. ಆಮೇಲೆ 2 ಯೂನಿವರ್ಸಿಟಿಗೆ ಅವರು ಪ್ರೊಫೆಸರ್ ಆಗಿದ್ರು. ಒಂದು ಮಂಗಳೂರು ಯೂನಿವರ್ಸಿಟಿ, ಅವರೇ ಪ್ರಥಮ ವೈಸ್ ಚಾನ್ಸಲರ್ ಇದಕ್ಕೆ. ಎರಡನೇದು ಗೋವಾ ಯೂನಿವರ್ಸಿಟಿ ಆಗಿದ್ರು. ಸುಮಾರು 60 ಕೃತಿಗಳು ಅವರು ಬರೆದಿದ್ದಾರೆ. ಉರ್ದು ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲೂ ಬರೆದಿದ್ದಾರೆ ಅವರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರಲ್ಲ, ಅವರು ಖುರಾನ್ ವ್ಯಾಖ್ಯಾನ ಬರೆದಿದ್ದಾರೆ. ಅದರ ತರ್ಜುಮೆ ಅವರು ಉರ್ದುವಿಂದ ಇಂಗ್ಲಿಷ್ಗೆ ಮಾಡಿದ್ದಾರೆ. ಶೇಖ್ ಅಲಿ ಒಬ್ಬರೇ ಇಡೀ ರಾಷ್ಟ್ರದಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿದವರು. ನಮಗೆ ಹೆಮ್ಮೆ, ನಮ್ಮ ಜಿಲ್ಲೆಯವರು ಅಂತ ಹೇಳಿ. ಮತ್ತೆ ವಾಜಪೇಯಿ ಅವರ ಜೀವನ ಚರಿತ್ರೆ ಯಾವ ಭಾಷೆಯಲ್ಲಿ ಬರೆದ್ರಿ ತಾವು? ಅದು ಮೂಲತಃ ಕನ್ನಡದಲ್ಲಿ ಇತ್ತು. ಅಪ್ಪಸ್ವಾಮಿ ಅಂತ ಅವರು ಎಲ್ಲಾ ಭಾಷೆಗೂ ಟ್ರಾನ್ಸ್ಲೇಟ್ ಮಾಡಿಸಿದ್ರು. ಉರ್ದುಲ್ ಒಂದು ಉಳ್ಕೊಂಡಿತ್ತು. ನೇರವಾಗಿ ಮೈಸೂರಿಂದ ಶಿವಮೊಗ್ಗಕ್ಕೆ ಬಂದ್ರು. ಸರ್, ಇದು ದಯವಿಟ್ಟು ನೀವು ಉರ್ದುಲ್ ಒಂದು ಮಾಡ್ಕೊಟ್ಬಿಡಿ, ಉರ್ದು ರಾಷ್ಟ್ರ ಮಟ್ಟದಲ್ಲಿ ಓದ್ತಾರೆ, ನೀವು ಮಾಡ್ಲೇಬೇಕು. ಖಂಡಿತವಾಗ್ಲೂ ಮಾಡ್ತೀವ್ರ. ನಾನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ, ಅದು ಪಬ್ಲಿಷ್ ಆಯ್ತು. ಕನ್ನಡದಿಂದ ಉರ್ದು ಟ್ರಾನ್ಸ್ಲೇಟ್ ಮಾಡಿದೆ. ಇಸ್ಲಾಂ ಮತ್ತು ಸಮಾಜ ಅದು ಉರ್ದುವಿಂದ ಕನ್ನಡಕ್ಕೆ, ಇದು ಕನ್ನಡದಿಂದ ಉರ್ದುಗೆ. ನಮ್ಮ ಸಾಹಿತ್ಯದ ಕ್ಷೇತ್ರದಲ್ಲಿ ವಚನ ಚಳವಳಿ ಬಹಳ ದೊಡ್ಡದು ಕರ್ನಾಟಕದ ಸಾಹಿತ್ಯ ಚರಿತ್ರೆಯಲ್ಲಿ. ಅದರಲ್ಲಿ ವಚನಗಳಲ್ಲಿ 300 ವಚನಗಳನ್ನು ತಾವು ತರ್ಜುಮೆ ಮಾಡಿದ್ದೀರಿ, ಅನುವಾದ ಮಾಡಿದ್ದೀರಿ ಉರ್ದು ಭಾಷೆಗೆ ಅಂತ ಹೇಳಿ. ಏನು ವಚನಗಳ ಪ್ರಭಾವ ಏನಾಗಿದೆ ನಿಮ್ಮ ಜೀವನದ ಮೇಲೆ? ಏನಾದರೂ ಆಗಿದೆಯಾ? ಆಗಿದೆ, ಖಂಡಿತವಾಗ್ಲು. ವಚನಗಳಲ್ಲಿ ಎಲ್ಲಕ್ಕಿಂತ ನಾನು ಜಾಸ್ತಿ ಮಾನವತಾವಾದಿ ಬಸವಣ್ಣನವರು ಅವರು ಒಂದೊಂದು ವಚನನು ಎಷ್ಟು ಸಮಾಜ ಸುಧಾರಣೆ ಮತ್ತು ಸಮಾಜ ಸ್ವರ್ಗ ಮಾಡ್ಬಿಡ್ಬಹುದು. ಬಂದಿದೆ, ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಏನಿಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿದೆ ಇನ್ನುವೇ. ಈವನ್ ಪಾಠ ಮಾಡ್ತಾ ಇರುವಾಗನು ಬಸವಣ್ಣರ ವಚನಗಳನ್ನು ನಾನು ಕ್ಲಾಸಲ್ಲಿ ಹೇಳ್ತಾ ಇದ್ದೆ. ವಚನಗಳಲ್ಲಿ ಒಂದು ಸತ್ಯತೆ ಇದೆ, ಆಮೇಲೆ ಪ್ರಭಾವ ಇದೆ, ಎಫೆಕ್ಟಿವ್ ಇದೆ. ಪ್ರತಿ ಒಂದು ವಚನನೂ ಅವ್ರದ್ದು ಹಾಗೆ ಇದೆ. ಮನಸಾರೆ ಅವ್ರ ವಚನಗಳನ್ನು ನಾನು ಒಪ್ಕೊಂಡು ಮೆಚ್ಚಿದ್ದೀನಿ. ಮತ್ತೆ ಸಿದ್ದಯ್ಯ ಪುರಾಣಿಕ್ ಅವ್ರ ವಚನಗಳು ಅಷ್ಟೇ ಚೆನ್ನಾಗಿದ್ದಾವೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಬ್ರು ದೊಡ್ಡ ವಿದ್ವಾಂಸರು ಇದ್ರು, ಅಬ್ದುಲ್ ಗನಿ ಅಂತ. ಅವರು ಅದನ್ನ ಕನ್ನಡದಿಂದ ಉರ್ದುಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಸಿದ್ದಯ್ಯ ಪುರಾಣಿಕ್ಕೆ ಸದ್ ಅಹ್ವಾಲ್ ಅಂತ, ಸಿದ್ದಯ್ಯ ಪುರಾಣಿಕರ 100 ವಚನಗಳು ಅಂತ ಟ್ರಾನ್ಸ್ಲೇಟ್ ಮಾಡಿದ್ರು. ಅದಕ್ಕೆ ಉರ್ದು ಮತ್ತು ಕನ್ನಡ 2 ಭಾಷೆಯಲ್ಲೂ ನಾನು ಮುನ್ನಡಿ ಬರೆದು ಕೊಟ್ಟಿದ್ದೆ. ಅದು ಪಬ್ಲಿಷ್ ಆಯ್ತು ಪುಸ್ತಕ. ಆಮೇಲೆ 100 ಪ್ರವಾದಿಗಳ ವಚನಗಳು ಅಂತ ಅದೊಂದು ತಮ್ಮ ಕೃತಿ ಅಂತ ಕೇಳಿದ್ದೇವೆ. 100 ಪ್ರವಾದಿ ವಚನಗಳು, ಅದರ ಜೊತೆಯಲ್ಲೇ ಇತರರ ವಚನಗಳು ಸಹ ಸೇರಿಸಿ ಉರ್ದುವಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದನ್ನ ಹೊಸಪೇಟೆಯಲ್ಲಿ ಒಂದು ಮಠ ಇದೆ. ಈ ವಚನಗಳನ್ನು ಸಹ ಅವರೇ ಪಬ್ಲಿಷ್ ಮಾಡಿದ್ರು. ಅವರು ಹೊಸಪೇಟೆಯಿಂದ ಶಿವಮೊಗ್ಗಕ್ಕೆ ಬಂದು ನನಗೆ ವಚನಗಳೆಲ್ಲ ಕೊಟ್ಟು, ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿ ಪಬ್ಲಿಷ್ ಮಾಡಿದ್ರು. ಅವರು ನಮ್ಮ ಮನೆಗೆ ಬಂದಿದ್ರು ಸ್ವಾಮೀಜಿ. ಮತ್ತೆ ಇನ್ನು ನನ್ನ ದೇವರು ಮತ್ತು ಇತರರ ನುಡಿಗಟ್ಟು, ಗಾದೆಗಳು, ಬೃಹತ್ ನಿಘಂಟು. ನನ್ನ ದೇವರು ಮತ್ತು ಇತರ ಕಥೆಗಳು 8 ಕಥೆಗಳ ಸಂಕಲನ. ಅದು ಕುವೆಂಪು ಅವರ ಕಥೆಗಳು ಬಹಳ ಸ್ವಾರಸ್ಯವಾಗಿದೆ. 8 ಕಥೆಗಳು ಸಹ. ಅದನ್ನ ನಾನು ಉರ್ದು ಟ್ರಾನ್ಸ್ಲೇಟ್ ಮಾಡಿ
ಬೆಂಗಳೂರಿಂದ ದಿನಪತ್ರಿಕೆ ಬರುತ್ತೆ ಸಾಲಾರ್ ಅಂತ, ಅದೇ ದೊಡ್ಡ ಪತ್ರಿಕೆ, ಉರ್ದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಎಲ್ಲ ಪಬ್ಲಿಷ್ ಆಗಿದ್ದು, ಎಲ್ಲಾನು ಪಬ್ಲಿಷ್ ಮಾಡಿಸಿದ್ದೀನಿ. ಅದು ಪುಸ್ತಕ ಒಂದು ಪ್ರಕಟಣೆ ಆಗಬೇಕಾಗಿದೆ, ಅಕಾಡೆಮಿಗೆ ನಾನು ಕೊಟ್ಟಿದ್ದೀನಿ. ಅದು ಬಹುಶಃ ಪ್ರಕಟವಾಗತ್ತೆ. ಒಳ್ಳೆ ಸಾಧನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ತಮ್ಮ ಜೀವಿತದ ಅವಧಿಯಲ್ಲಿ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಅಷ್ಟು ಸಮಯವನ್ನ ಬರವಣಿಗೆಗೆ ನೀವು ತೊಡಗಿಸಿಕೊಂಡಿದ್ದು ನಿಜವಾಗಿಯೂ ಈ ಸಮಾಜಕ್ಕೆ ನೀವು ನೀಡಿರುವಂತಹ ಬಹಳ ದೊಡ್ಡ ಕೊಡುಗೆ. ತಮ್ಮೆಲ್ಲ ಸಹಕಾರ, ಹಾರೈಕೆ. ಮುಖ್ಯವಾಗಿ ನೀವು ಕನ್ನಡದ ಬಗ್ಗೆ ಮಾತನಾಡುವಾಗ ಕುವೆಂಪು ಅವರ ಬಗ್ಗೆ ನೀವು ತುಂಬಾ ಹೃದಯದಿಂದ ಮಾತಾಡ್ತೀರಿ. ಕುವೆಂಪು ಅವರನ್ನ ಕಂಡದ್ದು, ಅವರ ಒಡನಾಡಿದ್ದು ಏನಾದ್ರೂ ನೆನಪುಗಳಿದೆಯಾ ತಮಗೆ? ಖಂಡಿತವಾಗ್ಲು 1985 ಬಹುಶಃ ಉದಯರವಿಗೆ ಹೋಗಿದ್ದೆ ನಾನು ಕುವೆಂಪು ದರ್ಶನ ಪಡೆಗೆ. ಒಳಗಡೆಯಿಂದ ಬಂದು ಕೇಳಿದ್ರು ಅವ್ರ ಮನೆಯಲ್ಲಿ ಯಾರೋ, ಎಲ್ಲಿಂದ ಬಂದಿದ್ದೀರಾ, ಏನಾಗ್ಬೇಕು ಅಂತ. ನಾವೇನು ಕುವೆಂಪು ದರ್ಶನ ಪಡಿಬೇಕು, ಜಾಸ್ತಿ ನಾವು ಸಮಯ ತಗೊಳ್ಳಲ್ಲ, ಒಂದು 5 ನಿಮಿಷ ಅವರು ಕೊಟ್ಟರು ಸಾಕು ನಮ್ಗೆ ಅಂದೆ. ಆಮೇಲೆ ಕುವೆಂಪು ಅವರೇ ಹೊರಗಡೆ ಬಂದ್ರು, ಮನೆ ಹೊರಗಡೆ ಬಂದು ಯಾವ ಊರು ಅಂದ್ರು. ಸರ್, ನಮ್ ಸ್ವಂತ ಊರು ಹಾಸನ, ನಾನಿರೋದು ಶಿವಮೊಗ್ಗೆಯಲ್ಲಿ, ಅಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ, ಉರ್ದು ಲೆಕ್ಚರರ್ ಅಂದೆ. ಹೌದಾ, ಶಿವಮೊಗ್ಗ ಹಾಸನ ಎಲ್ಲ ಒಂದೇ ಪ್ರದೇಶ, ಎಲ್ಲ ಮಲೆನಾಡು ಪ್ರದೇಶ, ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಕರ್ಕೊಂಡು ಹೋದ್ರು. 15 ನಿಮಿಷ ನಾವು ಮಾತಾಡ್ದು ಅವ್ರ ಹತ್ರ. ಕುವೆಂಪು ಅವ್ರ ಹತ್ರ ಮಾತಾಡ್ತಾ ಇರುವಾಗ ಸ್ವಾರಸ್ಯದ ಸಂಗತಿ ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು. ಕುವೆಂಪು ಅವ್ರ ಬಾಯಿಯಿಂದ ಕುವೆಂಪು ಅಂತ ಕೇಳಿದ್ದು. ಅವ್ರು ಕೇಳಿದ್ರು, ನೀವು ಹಾಸನದವರಲ್ಲ, ಹಾಸನದಲ್ಲಿ ಕುವೆಂಪು ಬಡಾವಣೆ ಅಂತ ಹೆಸರಿಟ್ಟಿದ್ದೀರಾ ಅಂತಲ್ಲ. ಹೌದು ಸರ್, ಕುವೆಂಪು ಬಡಾವಣೆ ಅಂತ ಇಟ್ಟಿದ್ದೀವಿ. ಆಮೇಲೆ ಮತ್ತೆ ನೀವು ಶಿವಮೊಗ್ಗದಲ್ಲೇ ಇದ್ದೀರಿ, ಅಲ್ಲಿ ಕುವೆಂಪು ರಂಗಮಂದಿರ ಅಂತ ಹೆಸರಿಟ್ಟಿದ್ದೀರಾ ಅಂತೆ ಅಂದ್ರು. ಹೌದು ಸರ್, ಅಲ್ಲಿ ಕುವೆಂಪು ರಂಗಮಂದಿರ ಇದೆ, ನಾನು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ ಅಂತ. ನನಗೆ ಆನಂದವಾಯ್ತು. ಕುವೆಂಪು ಅವ್ರ ಬಾಯಿಯಿಂದ ಕುವೆಂಪು ಅವ್ರ ಮನೆಯಲ್ಲಿ ಕುವೆಂಪು ಅಂತ ಕೇಳಿದ್ನಲ್ಲ, ನನ್ಗೆ ಈಗ್ಲೂ ರೋಮಾಂಚನ ಆಗತ್ತೆ, ಬಹಳ ಸಂತೋಷ ಆಗತ್ತೆ. ಕನ್ನಡ ರಂಗಭೂಮಿಯ ವಿಷಯ ಬಂತು. ಆಗ ಅವರೇ ಹೇಳಿದ್ರು, ಮೊಹಮ್ಮದ್ ಪೀರ್ ಬಹಳ ಒಳ್ಳೆ ಕಲಾವಿದರು, ನಮ್ ಸಮಕಾಲೀನರು. ನನ್ಗೆ ವ್ಯಥೆ ಆಗತ್ತೆ, ಅವ್ರ ಒಂದು ನಾಟಕನೂ ಸಹ ನಾನು ನೋಡ್ಲಿಲ್ಲ. ಅವರ ಗೌತಮ ಬುದ್ಧ, ಸದಾರಾಮೆ, ಶಹಜಹಾನ್, ಸಂಸಾರ ನೌಕ, ಇವೆಲ್ಲ ಒಳ್ಳೆ ನಾಟಕ ನಮ್ಮ ಕನ್ನಡಕ್ಕೆ ಕೊಟ್ಟರವರು. ಅವ್ರು ನೋಡಿಲ್ಲ ಅನ್ನೋ ಒಂದು ವ್ಯಥೆ ನನ್ಗಿದೆ. ಸಂತೋಷ ನನಗೆ, ಅವ್ರಿಗೆ ಸ್ಮರಿಸ್ತೀನಿ. ನಾನು ಆಗ ಹೇಳಿದೆ, ಸರ್ ಅವ್ರ ಮಗ ಈಗಲೂ ಶಿವಮೊಗ್ಗೆಯಲ್ಲೇ ಇದ್ದಾರೆ, ಅತೀಫ್ ಸಾಹೇಬ್ರು ಅಂತ, ನನ್ಗೂ ಅವ್ರಿಗೂ ಬಹಳ ಸ್ನೇಹ ಇದೆ ಸರ್ ಅಂದೆ. ಬಹಳ ಸಂತೋಷ, ಒಳ್ಳೆ ಕಲಾವಿದರು ಅವರು. ನೋಡಿ, ಕುವೆಂಪು ಅವ್ರ ಬಗ್ಗೆ ನನ್ಗೆ ಎಷ್ಟು ಅಭಿಮಾನ ಇತ್ತು ಅಂತ ಹೇಳಿದ್ರೆ, ಅವ್ರು ತೀರ್ಕೊಂಡಾಗ ಸುದ್ದಿ ಬಂತು ಪ್ರದೇಶ ಸಮಾಚಾರದಲ್ಲಿ, ಕುವೆಂಪು ಅವರು ನಿಧನರಾದರು ಅಂತ. ಕೇಳ್ತಿದ್ದ ಹಂಗೆ ನಾನು ಕಾಲೇಜಿಗೆ ಬಂದು ನಮ್ಮ ಪ್ರಿನ್ಸಿಪಾಲ್ರಿಗೆ ರಜೆ ಕೇಳಿ ನಾನು ನೇರವಾಗಿ ಕುಪ್ಪಳ್ಳಿಗೆ ಬಂದೆ. ಅಷ್ಟೊತ್ತಿಗೆ ಅವರ ಪಾರ್ಥಿವ ಶರೀರ ಕುಪ್ಪಳ್ಳಿಗೆ ತಂದಿದ್ರು. ಅವ್ರ ಮನೆ ಅಂಗಳದಲ್ಲಿ ಅವ್ರ ಪಾರ್ಥಿವ ಶರೀರ ಇಟ್ಟಾಗ ನಾನು ಅವ್ರ ತಲೆ ಹತ್ರ ನಿಂತಿದ್ದೆ. ನಿಂತಾಗ ಎಲ್ರೂ ನಾನು ದಿಟ್ಟಿಸಿ ನೋಡ್ತಾ ಇದ್ದಾಗ ಅವರ ಮುಖಾನ ಎಲ್ರು ಹೇಳಿದ್ರು, ಎತ್ತಿ 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 ಅಂತ. 4 ಜನ ಹೆಗಲ್ ಕೊಟ್ರಲ್ಲ, ಅವರಲ್ಲಿ ನಾನೊಬ್ಬ. ಗ್ರೇಟ್ ಸರ್. ಆಮೇಲೆ ಸ್ವಲ್ಪ ದೂರ ಹೋದೆ, ಮತ್ತೆ ಬೇರೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಮಹಾಕವಿ, ರಾಷ್ಟ್ರಕವಿ, ಮಹಾ ಮಾನವತಾವಾದಿಯ ಕೊನೆಯಲ್ಲಿ ನಾನು ಒಂದು ಸೇವೆ ಅಂತ ಸಲ್ಲಿದ್ದೀನಿ. ಅವ್ರ ಪಾರ್ಥಿವ ಶರೀರಕ್ಕೆ ನಾನು ಹೆಗಲ್ ಕೊಟ್ಟಿದ್ದೀನಿ ಅಂದ್ರೆ ನನ್ಗೆ ಇನ್ನೂ ರೋಮಾಂಚನ ಆಗತ್ತೆ ಅದಕ್ಕೆ ನೆನೆಸ್ಕೊಂಡ್ರೆ. ಕುವೆಂಪುನೇ ರೋಮಾಂಚನ. ಅವರು ಬರೆಯದ ಕಾವ್ಯವೇ ಇಲ್ಲ. ಅವ್ರ ಜೀವನದಲ್ಲಿ ಒಂದ್ಸರಿ ನೋಡಿದ್ದೀನಿ, ದರ್ಶನ ಮಾಡಿದ್ದೀನಿ ಉದಯ ರವಿಯಲ್ಲಿ, ಕುಪ್ಪಳ್ಳಿಯ ಮನೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಅಂತಿಮ ದರ್ಶನ ಪಡೆದಿದ್ದೀನಿ. ಒಂದು ಪೀರ್ ಸಾಹೇಬ್ರ ಬಗ್ಗೆ ಹೇಳ್ತೀನಿ ನಾನು. ಪೀರ್ ಸಾಹೇಬ್ರು ಮೈಸೂರಿನ ನಜರಾಬಾದ್ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಜನಿಸಿದ್ರು. ಅವರು ಉರ್ದು, ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಇವು 4 ಭಾಷೆಯನ್ನು ಬಲ್ಲವರು. ಆದರೆ ಅವರ ವ್ಯವಹಾರಕ್ಕೂ ಅವರ ವೃತ್ತಿಗೂ ಅವರ ಆಸಕ್ತಿಗೂ ಅವರು ಆರಿಸ್ಕೊಂಡಿದ್ದು ಕನ್ನಡ ಭಾಷೆನ. ಪೀರ್ ಸಾಹೇಬ್ರು ಎಂಥ ಕಲಾವಿದರು ಅಂತ ಹೇಳಿದ್ರೆ, ಒಂದು ಸಂದರ್ಭ ಹೇಳ್ತೀನಿ. ಪೀರ್ ಸಾಹೇಬ್ರು ಸದಾರಾಮೆ ನಾಟಕದಲ್ಲಿ ಕಳ್ಳನ ಪಾತ್ರ ಮಾಡ್ತಿದ್ರು. ಅದೇ ಸಮಯದಲ್ಲಿ ಗುಬ್ಬಿ ವೀರಣ್ಣನು ಸಹ ಕಳ್ಳನ ಪಾತ್ರ ಮಾಡ್ತಿದ್ರು. ನೋಡೋರೆಲ್ಲ ಪೀರ್ ಸಾಹೇಬ್ರು ನಾಟಕಕ್ಕೆ ಹೋಗ್ತಾ ಇರ್ತಾರೆ ಸದಾರಾಮೆ ನೋಡಕ್ಕೆ. ಇಲ್ಲಿ ಕಮ್ಮಿ ಆಗ್ಬಿಡ್ತು ಗುಬ್ಬಿ ಕಂಪ್ನಿಗೆ. ಆಮೇಲೆ ಆಶ್ಚರ್ಯ ಆಗತ್ತೆ ಗುಬ್ಬಿ ವೀರಣ್ಣರ್ಗೆ, ಏನ್ ಇಷ್ಟೊಂದು ಜನ ನಮ್ ಕಮ್ಮಿ ಆಗಿ ಅವನಿಗೆ ಅಷ್ಟು ಹೋಗ್ತಾರ, ನಾನು ನೋಡ್ಬೇಕು ಅವ್ನ ನಾಟಕ ಅಂತ. ಅವರು ದೊಡ್ಡ ಮನುಷ್ಯರು ಹೋಗ್ತಾರೆ. ಅವರು ಹೋಗಿ ಯಾರಿಗೂ ಗೊತ್ತಿಲ್ಲ ಗುಬ್ಬಿ ವೀರಣ್ಣ ಬಂದಿದ್ದಾರೆ ಅಂತ ಒಂದ್ ಕಡೆ ಕೂತ್ಕೊಂಡು ಪೂರ್ತಿ ನಾಟಕ ನೋಡ್ತಾರೆ. ಪೀರ್ ಸಾಹೇಬ್ರು ಮಾಡಿದ ಪಾತ್ರ ನೋಡಿ ಭಾವುಕರಾಗ್ಬಿಟ್ಟು ಎಲ್ರು ಹೋದ್ಮೇಲೆ ವೇದಿಕೆ ಮೇಲೆ ಬರ್ತಾರಂತೆ. ಪೀರ್ ಬರಯ್ಯ ಇಲ್ಲಿ, ಓಹೋ ನೀವು ಬಂದ್ಬಿಟ್ಟಿದ್ದೀರಲ್ಲ ಸ್ವಾಮಿ, ನನ್ಗೆ ಬಹಳ ಸಂತೋಷ. ಏನಯ್ಯ ನೀನ್ ಕಳ್ಳನ್ ಪಾತ್ರ ಮಾಡೋದು, ನಾನು ಮಾಡ್ತೀನಿ, ಆದ್ರೆ ನೀನ್ಗೂ ನನ್ಗೂ ವ್ಯತ್ಯಾಸ ನೋಡ್ದೆ ಕಣಯ್ಯ. ಏನ್ ಸ್ವಾಮಿ ವ್ಯತ್ಯಾಸ ನೋಡಿದ್ರಿ? ನೋಡಯ್ಯ, ನಾನು ಹಳ್ಳಿ ಕಳ್ಳ,
ಆದ್ರೆ ನೀನು ಪಟ್ನದ ಕಳ್ಳ ಕಣಯ್ಯ. ಹಾಗೆ ಅಷ್ಟೊಂದು ಮೆಚ್ಕೊಂಡಿದ್ರು. ಗುಬ್ಬಿ ವೀರಣ್ಣ ಅವ್ರ ಹಿರಿಮೆ ನೋಡಿ ಹೇಗಿದೆ, ಹೇಗ ಅವರು ಅವ್ರನ್ನ ಪ್ರೋತ್ಸಾಹಿಸ್ತಾರೆ, ಹೇಗೆ ಒಪ್ಕೊಂತಾರೆ ಅನ್ನೋದು ಮನೋವೈಶಾಲ್ಯತೆ ಇದೆಯಲ್ಲ, ಅದು ಮೆಚ್ಕೋಬೇಕದು. ಪೀರ್ ಸಾಹೇಬರು ಅಭಿನಯಿಸಿದಂತಹ ನಾಟಕಗಳಲ್ಲಿ ಗೌತಮ ಬುದ್ಧ ನಾಟಕ ತುಂಬಾ ಖ್ಯಾತಿಯನ್ನು ಪಡೆದಂತಹ ನಾಟಕ. ಅವರೇ ಹಾಡಿರುವಂತಹ ಗೌತಮ ಬುದ್ಧ ನಾಟಕದ ಒಂದು ಹಾಡನ್ನ ನಮ್ಮ ಶ್ರೋತೃಗಳಿಗೋಸ್ಕರ ಕೇಳಿಸೋಣ. पंडितानांच सेवन पूजा च पूजनीयाना ये तन्मंगलमुत्तम असेवनंच बालाना पंडितानांच सेवन पूजा च पूजनीयाना ये तन्मंगलमुत्तम ಮೂಢ ಜನರ ದೂರ ತೊರೆದು ಮೂಢ ಜನರ ದೂರ ತೊರೆದು ಜ್ಞಾನಿಗಳನ್ನು ಸೇವೆಗೈದು ಮೂಢ ಜನರ ದೂರ ತೊರೆದು ಜ್ಞಾನಿಗಳನ್ನು ಸೇವೆಗೈದು ಘನ ಮಹಿಮರ ಪೂಜಿಸುವುದೇ ಘನ ಮಹಿಮರ ಪೂಜಿಸುವುದೇ ಮಂಗಳವು ಭೂಲೋಕಕ್ಕೆ ಮಂಗಳವು ಭೂಲೋಕಕ್ಕೆ. ಪ್ರತಿರೂಪ ದೇಶವಾಸಸ್ಯ ಪೂರ್ವೇ ಚಕ್ರಿತ ಪುಣ್ಯತಾ प्रतिरूप देशवासस्य प्रतिरूप देशवासस्य पूर्वे चक्रित पुण्यता अर्थ संवेदिनी विद्या ये तन्मंगल बुद्धम अर्थ संवेदिनी विद्या ये तन्मंगलमुत्तम मातೃಭೂಮಿ ಎಲ್ಲಿ ನೆಲಸಿ ಮಾತೃಭೂಮಿ ಎಲ್ಲಿ ನೆಲಸಿ ಪೂರ್ವ ಪುಣ್ಯದ ದೋಷ ಗಳಿಸಿ ಮಾತೃಭೂಮಿ ಎಲ್ಲಿ ನೆಲಸಿ ಪೂರ್ವ ಪುಣ್ಯದ ದೋಷ ಗಳಿಸಿ ಅರ್ಥ ಮರಿವ ವಿದ್ಯೆ ಕಲಿಯೇ ಅರ್ಥ ಮರಿವ ವಿದ್ಯೆ ಕಲಿಯೇ ಮಂಗಳವು ಭೂಲೋಕಕ್ಕೆ ಮಂಗಳವು ಭೂಲೋಕಕ್ಕೆ. ಪೀರ್ ಸಾಹೇಬ್ರು ಅವರು ಚಂದ್ರಕಲಾ ನಾಟಕ ಮಂಡಳಿ ಅಂತ ಸ್ಥಾಪನೆ ಮಾಡಿದ್ರು. ಮುಖ್ಯವಾದ ಕಲಾವಿದರಿದ್ರು. ಬಿ ಆರ್ ಪಂತ್ಲು, ಎಂ ವಿ ರಾಜಮ್ಮ, ಡಿಕ್ಕಿ ಮಾಧವರಾವ್, ಇವರೆಲ್ಲ ಅವ್ರ ಕಂಪನಿಲಿ ಇದ್ದವರು. ಪರಂಪರೆ ಎಷ್ಟು ಚೆನ್ನಾಗಿದೆ ನೋಡಿ. ಪೀರ್ ಸಾಹೇಬ್ರು ಅವ್ರ ಗುರುಗಳು ಗಂಗಾಧರ ಅಂತ ಒಬ್ರು, ಇನ್ನೊಬ್ರು ಗಿರಿಧರ ಅಲ್ಲ ಅಂತ. ಪೀರ್ ಸಾಹೇಬ್ರು ಶಿಷ್ಯ ಬಿ ಆರ್ ಪಂತ್ಲು, ಬಿ ಆರ್ ಪಂತ್ಲು ಶಿಷ್ಯ ಪುಟ್ಟಣ್ಣ ಕಣಗಾಲ. ಈ ಪರಂಪರೆ ಇದೆಯಲ್ಲ ನೋಡಿ, ಒಬ್ರಕ್ಕಿಂತ ಒಬ್ರು ಅಂತ ಗುರುಗಳೇ ಅಂತ ಶಿಷ್ಯಂದಿರೇ ಅವರು. ಬಿ ಆರ್ ಪಂತ್ಲು ಈಸ್ ಮೈ ಮೋಸ್ಟ್ ಫೇವರೇಟ್ ಪ್ರೊಡ್ಯೂಸರ್ ಡೈರೆಕ್ಟರ್. ಆ ಕಿತ್ತೂರು ಚೆನ್ನಮ್ಮ, ಕೃಷ್ಣದೇವರಾಯ, ಚಿನ್ನದ ಗೊಂಬೆ, ದುಡ್ಡೇ ದೊಡ್ಡಪ್ಪ, ಬೀದಿ ಬಸವಣ್ಣ, ಇಂಥವೆಲ್ಲ ಚಿತ್ರಗಳು ನಮ್ಗೆ ಕೊಟ್ರಲ್ಲ. ಅದರಲ್ಲೂ ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮ, ಕೃಷ್ಣದೇವರಾಯ ಅವ್ರ 2 ಚಿತ್ರಗಳು ಮರೆಯೋ ಹಾಗಿಲ್ಲ. ಇಷ್ಟೇ ಅಲ್ಲ, ಬಿ ಆರ್ ಪಂತ್ಲು ಕನ್ನಡದಲ್ಲಿ ಚಿನ್ನದ ಗೊಂಬೆ ಅಂತ ಬಂದಿತ್ತು 64-65 ನಲ್ಲಿ. ಅದಕ್ಕೆ ಜಯಲಲಿತಾ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅವರೇ ಕನ್ನಡದಲ್ಲಿ ಫಸ್ಟ್ ಜಯಲಲಿತಾ ಬಂದಿದ್ದು ಚಿನ್ನದ ಗೊಂಬೆ ಕಲ್ಯಾಣ್ ಕುಮಾರ್ ಜೊತೆಯಲ್ಲಿ. ಅವಾಗ ಅವರು ಎಷ್ಟು ಸಕ್ಸಸ್ ಆಯ್ತು ಅಂದ್ರೆ ಆ ಜೋಡಿ ಮುಂದೆ ಫಿಲ್ಮ್ಗಳು ಕಂಟಿನ್ಯೂ ಆದವು. ಚಿನ್ನದ ಗೊಂಬೆ, ಮನೆ ಅಳಿಯ, ಮಾವನ ಮಗಳು, ಬದುಕುವ ದಾರಿ, ಹೀಗೆಲ್ಲ ಆ ಜೋಡಿನೇ ತುಂಬಾ ಹೆಸರುವಾಸಿ ಜೋಡಿ ಅದು. ತದನಂತರ ಅವರು ತಮಿಳುನಾಡಿಗೆ ಕರ್ಕೊಂಡು ಹೋದ್ರು ಜಯಲಲಿತಾಗೆ. ಹಿಂದಿ ಫಿಲ್ಮ್ ಒಂದ್ ಮಾಡಿದ್ರು, ದಿಲ್ ತೇರಾ ದಿವಾನಾ ಅಂತ. ಅದರಲ್ಲಿ ಶಮ್ಮಿ ಕಪೂರ್, ಮಾಲಾ ಸಿನ್ಹಾ, ಮ್ಯೂಸಿಕ್ ಡೈರೆಕ್ಟರ್ ಶಂಕರ್ ಜಯಕಿಶನ್, ಹಸ್ರತ್ ಜೈಪುರಿ ಗೀತೆಗಳು, ಮಹಮೂದ್ ಅದರಲ್ಲಿದ್ರು. ಅದು ತುಂಬಾ ಸಕ್ಸಸ್ ಆಯ್ತು. ಅದೊಂದೇ ಒಂದು ಹಿಂದಿ ಚಿತ್ರ ಮಾಡಿದ್ ಬಿ ಆರ್ ಪಂತ್ಲು. ಇಂಥ ಶಿಷ್ಯನ ಕನ್ನಡಿಗ ಪೀರ್ ಸಾಹೇಬ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ಬಹಳ ಹೆಮ್ಮೆ ಪಡುವಂತಹ ವಿಷಯನೇ ನೋಡಿ. ಎಂತ ದೊಡ್ಡ ಇತಿಹಾಸ ಇದೆ ನಮ್ಮ ಒಂದು ರಂಗಭೂಮಿಗೆ. ಖಂಡಿತ. ನಾವೆಲ್ಲ ಕೇಳಿದ್ದು ಗುಬ್ಬಿ ವೀರಣ್ಣವರು ಮತ್ತೆ ಸುಬ್ಬಯ್ಯ ನಾಯ್ಡು ಅವರು, ಅವರ ಕಂಪನಿ ನಾಟಕಗಳ ಒಂದು ಚರಿತ್ರೆಯನ್ನ ಕೇಳಿದ್ದೀವಿ. ಆದ್ರೆ ಹಿಂದೆ ಬೇಕಾದಷ್ಟು ಜನ ಕಲಾವಿದರು ಅಥವಾ ಈ
ರಂಗಕರ್ಮಿಗಳು ಎಲ್ಲರ ಇತಿಹಾಸ ಇದೆ. ಅದೇನಾಗಿದೆ ಅಂದ್ರೆ ನಿಮ್ಮಂಥ ಮಹನೀಯರಿಂದ ಅದು ಆಚೆ ಬರಬೇಕಾಗಿದೆ. ಅದೆಲ್ಲ ಈ ವಿಚಾರ ನಾವು ತಿಳಿದಂಗಾಯ್ತು, ನಮ್ಮ ಶ್ರೋತೃಗಳಿಗೂ ಗೊತ್ತಾಯ್ತು. ಮತ್ತೆ ಗುಬ್ಬಿ ವೀರಣ್ಣನವರ ಕಂಪನಿ ಮತ್ತೆ ಈ ಸುಬ್ಬಯ್ಯ ನಾಯ್ಡು ಅವರ ಕಂಪನಿ ಅಂದ್ಮೇಲೆ ನಾವು ಹೇಳಬೇಕಾದ್ದು ಡಾಕ್ಟರ್ ರಾಜ್ಕುಮಾರ್ ಅವರದು. ಗುಬ್ಬಿ ಕಂಪನಿಯಿಂದ ಬಂದವರು, ಗುಬ್ಬಿ ಕಂಪನಿ ಮತ್ತೆ ಸುಬ್ಬಯ್ಯ ನಾಯ್ಡು ಕಂಪನಿಗಳಲ್ಲಿ ಅಭಿನಯಿಸುತ್ತಿದ್ದವರು. ಅದರಲ್ಲಿ ನರಸಿಂಹರಾಜು, ಬಾಲಕೃಷ್ಣ, ಜಿ.ವಿ. ಅಯ್ಯರ್, ಡಿ.ಕೆ. ಮಾಧವರಾವ್ ಇವರೆಲ್ಲ ಬರ್ತಾರೆ ಅನ್ಸುತ್ತೆ ಒಂದು ಸಾಲು. ಖಂಡಿತ ಅವರು ಗುಬ್ಬಿ ಕಂಪನಿಯ ನೀಡಿದಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಗೆ ಬೇರೆ ಯಾವ ಕಂಪನಿಯಿಂದಾನು ಅಷ್ಟು ದೊಡ್ಡ ಕಲಾವಿದರು ಗುಬ್ಬಿ ಕಂಪನಿನೇ ಪ್ರಥಮ ಅಂತ ಹೇಳ್ಬೋದು. ಯಾಕೆ ರಾಜ್ಕುಮಾರ್ ಅಂತ ಒಬ್ಬ ಕಲಾವಿದನ ನೀಡಿದ್ದಾರೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವ್ರು ನಾನು ನೋಡಿದ್ದೀನಿ. ನಾನು ಹೈಸ್ಕೂಲಲ್ಲಿ ಓದ್ತಾ ಇರೋ ಕಾಲ, ಆಗ ಹಾಸನದಲ್ಲಿ ಜಾತ್ರೆ ನಡೀತಾ ಇತ್ತು. ಆಗ ದನಿನ್ ಜಾತ್ರೆ ಇಡೀ ರಾಜ್ಯಕ್ಕೆ ಹೆಸರುವಾಸಿ ನಮ್ಮ ಹಾಸನದ ಜಾತ್ರೆ ಅಂತ ಹೇಳಿದ್ರೆ. ಆ ಜಾತ್ರೆಯಲ್ಲಿ ಕಂಪನಿಗಳು ಬರೋವು, ನಾಟಕದ ಕಂಪನಿಗಳು. ಆ ಕಂಪನಿಗಳಲ್ಲಿ ಕಲಾವಿದರು ಹಾಸನಕ್ಕೆ ಬರ್ತಾ ಇದ್ರು ನಾಟಕ ಆಡಕ್ಕೆ. ನಾವು ನೋಡೋ ಹಾಗೆ ರಾಜ್ಕುಮಾರ್, ಚಂದೋಡಿ ಲೀಲಾ, ರಾಜ್ ಶಂಕರ್, ಬಾಲಕೃಷ್ಣ, ನರಸಿಂಹರಾಜು ಇಂಥ ಕಲಾವಿದರು ಬರೋರು. ವಿಶೇಷ ಏನಂದ್ರೆ, ನಾನು ಆಲೂರಲ್ಲಿ ಓದ್ತಾ ಇರುವಾಗ ಹೈಸ್ಕೂಲಲ್ಲಿ 64-65 ಇಸ್ವಿಲಿ ನಾರಾಯಣ ರಾಜು ಮೇಷ್ಟ್ರು ಅಂತ ನಮ್ಮ ಆಲೂರಲ್ಲಿ ಇದ್ರು. ನರಸಿಂಹರಾಜ್ ಅವರ ಖಾಸ ತಮ್ಮ. ನಮ್ಮೂರಿನವರೆಲ್ಲ ಹಿರಿಯರೆಲ್ಲ ಹೇಳೋರು, ನೋಡಿ ನಿಮ್ಮ ಅಣ್ಣಾರು ನರಸಿಂಹರಾಜು ರಾಜ್ಕುಮಾರ್ಗೆ ಎಷ್ಟು ಬಹಳ ನಿಕಟ ಕ್ಲೋಸ್ ಆಗಿದ್ದಾರೆ, ಅವ್ರಿಗೆ ಹೇಳಿ ನಮ್ಮ ಆಲೂರ್ಗೆ ಒಂದ್ಸರಿ ರಾಜ್ಕುಮಾರ್ ಕರ್ಕೊಬರಕ್ಕೆ ಅಂತ. ಅವರು ಒಪ್ಕೊಂಡು ನರಸಿಂಹರಾಜು, ಬಾಲಕೃಷ್ಣ ಮತ್ತು ರಾಜ್ಕುಮಾರ್ ಇಬ್ಬರಿಗೂ ಕರ್ಕೊ ಬಂದಿದ್ರು. ರಾಜ್ಕುಮಾರ್ ಇಲ್ಲಿ ವಾಸ, ಹಾಸನದಲ್ಲಿ ನಾಟಕದ ಕಂಪನಿಲಿ ವಾಸವಾಗಿದ್ರಲ್ಲ, ಒಂದಿನ ಆಲೂರ್ಗೂ ಬಂದ್ರು. 3:30 ಗಂಟೆ ಸಮಯದಲ್ಲಿ ನಮ್ಮ ಹೆಡ್ ಮಾಸ್ಟರ್ H.V. ರಾಮಸ್ವಾಮಿ ಅಂತ, ಅವರು ಅದನ್ನ 3:30 ಗಂಟೆಗೆ ಫುಲ್ ಬೆಲ್ ಹೊಡೆದು ಅನೌನ್ಸ್ ಮಾಡಿದ್ರು, ಹೋಗ್ರಯ್ಯ ಎಲ್ಲ ರಾಜ್ಕುಮಾರ್ ನೋಡಕ್ ಹೋಗಿ, ಮುನ್ಸಿಪಾಲಿಟಿ ಹತ್ರ ಫಂಕ್ಷನ್ ಇದೆ ಅಂತ. ನಾನು ಭಾರತಿ ಆರತಿ ಆದ್ರಲ್ಲ, ನಾವೆಲ್ಲ ಓಡ್ ಹೋದು. ಫಸ್ಟ್ ಹೋಗಿ ನಾನು ಶೇಕ್ ಹ್ಯಾಂಡ್ ಮಾಡಿದೆ ರಾಜ್ಕುಮಾರ್ಗೆ. ರಾಜ್ಕುಮಾರ್ ಯಾಕಪ್ಪ ಹಿಂಗ್ ಓಡ್ ಬಂದ್, ನಿಮ್ಗೆ ನೋಡಕ್ಕೆ ನೋಡ್ತಾ ಇದೆಯಲ್ಲ ನೋಡು ಅಂತ, ಹಿಂಗ್ ಯಾಕಪ್ಪ ಓಡ್ ಬಂದೆ? ಯಾಕಂದ್ರೆ ನಾನು ಓಡ್ ಬಂದು ಆಯಾಸದಿಂದ ಉಬ್ಬುಸ ಬಿಡ್ತಾ ಇದ್ದೆ ಅವ್ರ ಮುಂದೆ. ಆಗ ಅವ್ರ ಆಸೆಯಿಂದ ಹೀಗ್ ಓಡ್ ಬರ್ಬಾರ್ದಪ್ಪ ಅಂದ್ರು. ಆಗಿನ ರಾಜ್ಕುಮಾರ್ ಎಂಥ ಮನ್ಮಥ ಸಾರ್, ನೋಡ್ಬೇಕಾಗಿತ್ತು ಆಗಿನ ರಾಜ್ಕುಮಾರ್. ಅವಾಗೇನ್ 26 ವರ್ಷ ಇರ್ಬೋದು ಅಷ್ಟೇ. ಗುಂಗ್ರು ತಲೆ, ಹಸಿರು ಶಾಲ್, ಸಿಂಪಲ್ ಆಗಿ ಒಂದು ಪಂಚೆ, ವೈಟ್ ಶರ್ಟ್, ಕಾಲಲ್ಲಿ ಚಪ್ಲಿ ಅಷ್ಟೇ. ಎಷ್ಟು ಹಿಂಗ್ ಕೈ ಕಟ್ಕೊಂಡು ನಿಂತಿದ್ರು, 100 ಕಣ್ ಸಾಲದು ನೋಡಕ, ಅಷ್ಟು ಮನ್ಮಥವಾಗಿದ್ರು ರಾಜ್ಕುಮಾರ್. ಆಗ ಅವ್ರು ಭಾಷಣನೂ ಮಾಡಿದ್ರು, ಬಾಲಕೃಷ್ಣನು ಭಾಷಣ ಮಾಡಿದ್ರು. ಆಮೇಲೆ ನಾವೆಲ್ಲ ತುಂಬಾ ಅವ್ರಿಗೆ ಒತ್ತಾಯ ಮಾಡುದು, ಹಾಡು ಹೇಳಿ ಅಂತ. ಭಕ್ತ ಕನಕದಾಸದ ಹಾಡು ಬಾಗಿಲನ್ನು ತೆರೆದು ಬಿ.ಪಿ. ಶ್ರೀನಿವಾಸ್ ಹಾಡಿದಾರಲ್ಲ, ಆ ಹಾಡು ರಾಜ್ಕುಮಾರ್ ಹಾಡಿದ್ರು. ರಾಜ್ಕುಮಾರ್ ಆವಾಗ ಇನ್ನು ಚಿತ್ರಗಳಲ್ಲಿ ಹಾಡ್ತಿರ್ಲಿಲ್ಲ, ಒಂದ್ ಹಾಡಿದ್ರು ಆವಾಗ್ಲೇ. ಕೊಯ್ಲೇಶ್ವರದಲ್ಲಿ ಮೊದಲು ಅವರು ಹಾಡಿದ್ದು, ಆನಂತರ 58ರಲ್ಲಿ ಬಂದಂತಹ ಮಹಿಷಾಸುರ ಮರ್ದಿನಿ 2-3 ಹಾಡಿದ್ರು ಅಷ್ಟೇ, ಒಂದೆರಡು ಹಾಡಿದ್ರು ಅಷ್ಟೇ. ಸಂಪತ್ತಿಗೆ ಸವಾಲಿಂದ ಅವ್ರು ಶುರು ಮಾಡಿದ್ರು ಹಾಡೋದಕ್ಕೆ. ಅದೊಂದು ಕಲಾವಿದ ಒಳಗಡೆ ಅಡಗಿದ್ದಾನೆ ಅಂತ ವ್ಯಕ್ತವಾಯಿತು. ಅದು ಇದೇ ಸ್ಟುಡಿಯೋದಲ್ಲಿ ನಾವು ನೀವು ಕೂತ್ಕೊಂಡಿದೀವಲ್ಲ, ಇದೇ ಸ್ಟುಡಿಯೋದಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರು ಹೇಳಿದಂತಹ ಮಾತು. ರಾಜ್ಕುಮಾರ್ ಪಿ.ಬಿ. ಶ್ರೀನಿವಾಸ್ ಅವರ ಅವಕಾಶಗಳನ್ನ ಕಿತ್ಕೊಂಡ್ರು ಅಂತ ಎಲ್ಲ ಮಾತಾಡ್ತಾರೆ, ಆದ್ರೆ ರಾಜ್ಕುಮಾರ್ ಅವರು ನನಗೆ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿ ಪಿ.ಬಿ. ಶ್ರೀನಿವಾಸ್ ಅವರು ಇದೇ ಸ್ಟುಡಿಯೋದಲ್ಲಿ ಹೇಳಿದಂತಹ ಮಾತು. ಯಾಕೆ ಅಂದ್ರೆ ಅವರು ಒಳ್ಳೆ ಹಾಡುಗಾರರಾಗಿದ್ರು. ನನ್ನ ಒಂದು ಕೋರಿಕೆ ಮೇರೆಗೆ ನನಗೆ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅವರು ನನಗೆ ಅವಕಾಶ ಮಾಡಿಕೊಟ್ರು ಅಂತ ಅವರು ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಮ್ಮ ಮುಂದೆನೆ ಹೇಳಿದ್ದಾರೆ. 96ನೇ ಇಸ್ವಿನಲ್ಲಿ ಹಾಸನ ಆಕಾಶವಾಣಿಗೆ ಪಿ.ಬಿ. ಶ್ರೀನಿವಾಸ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಇದೇ ಸ್ಟುಡಿಯೋದಲ್ಲಿ ಇದೇ ಸ್ಥಳದಲ್ಲಿ ಅವರು ಹೇಳಿದಂತಹ ಮಾತು. ಹಾಸನಕ್ಕೆ ಬಂದಿದ್ರು, ನಮ್ಮ ಆಕಾಶವಾಣಿಗೆ ಬಂದಿದ್ರು ಅಂದ್ರೆ ನಮ್ ಬಹಳ ಹೆಮ್ಮೆ, ಬಹಳ ಸಂತೋಷ. ಇಲ್ಲಿ 3 ಹಾಡುಗಳನ್ನ ಧ್ವನಿಮುದ್ರಣ ಮಾಡಿದ್ವು ನಾವು ಪಿ.ಬಿ. ಶ್ರೀನಿವಾಸ್ ಅವ್ರದ್ದು. ಸುಮಾರು 2 ಗಂಟೆಗೆ ಬಂದವರು 5:30-6 ಗಂಟೆ ತನಕ ಇಲ್ಲೇ ಇದ್ರು, ನಮ್ಮ ಜೊತೆಲ್ಲೇ ಇದ್ರು. ಗೊತ್ತಾಗ್ಲಿಲ್ಲ, ಖಂಡಿತವಾಗ್ಲೂ ಬರ್ತಿದ್ದೆ ನೋಡಕ್ಕೆ. ನಮಗೆ ಬಹಳ ಭಾವುಕನಾಗ್ಬಿಟ್ಟೆ ನಾನು ಕೂಡ. ಯಾಕೆಂದ್ರೆ ಪಿ.ಬಿ. ಶ್ರೀನಿವಾಸ್ ಅಂದ್ರೆ ನಮ್ಗೆ ಅದಂತ ಹೃದಯ ತುಂಬಿದಂತಹ ಒಂದು ಧ್ವನಿ ಅದು. ಪಿ.ಬಿ. ಶ್ರೀನಿವಾಸ್ ಮತ್ತು ಘಂಟಸಾಲ ಇವರು ಇದ್ರಲ್ಲ ಆ ಕಾಲದಲ್ಲಿ, ಹಾಡುಗಳು ಈಗ್ಲೂ ನೋಡಿ ನಾವು ಎಷ್ಟು ಮನಸ್ಸಿಗೆ ನಾಡ್ತೇವೆ ಅಂತ ಹೇಳಿದ್ರೆ. ಪಿ.ಬಿ. ಶ್ರೀನಿವಾಸ್ ಈಸ್ ಮೈ ಫೇವರೇಟ್ ಸಿಂಗರ್. ರಾಜ್ಕುಮಾರ್ ಈ ಶಾರೀರ ಅದ್ ಹೇಗೆ ಪ್ರಕೃತಿ ಸೇರಿಸಿತ್ತು, ಈಗ್ಲೂ ಜನ ಅದನ್ನ ಹಾಗೆ ಸ್ಮರಿಸ್ತಾರೆ ನೋಡಿ. ಅದಕ್ಕಿಂತ ಹಳೇದು ಅಂತ ಹೇಳಿದ್ರೆ ಭೂ ಕೈಲಾಸದಲ್ಲಿ ಹಾಡಿದಾರಲ್ಲ C.S. ಜಯರಾಮನ್, ಅದಂತೂ ಬಿಡಿ ನಾವು ಎಷ್ಟು ಭಾವುಕರಾಗ್ಬಿಡ್ತೀವಿ ಅಂತ ಹೇಳಿದ್ರೆ ನಾವು ದೇವ್ರ ಮುಂದೆ ಇದೀವಿ ಅನ್ನಂಗ ಆಗ್ಬಿಡುತ್ತೆ. ಭೂ ಕೈಲಾಸದಲ್ಲಿ ರಾಜ್ಕುಮಾರ್ ಅವ್ರ ಆಕ್ಟಿಂಗು, ಆಮೇಲೆ C.S. ಜಯರಾಮನ್ ಹಾಡಿರೋದು, ಇನ್ನು ನನ್ಗೆ ಅದು ಒಂಥರ ಮೈ ಜುಮ್ಮನ್ನತ್ತೆ ಅದನ್ನ ಸ್ಮರಿಸ್ಕೊಂಡ್ರೆ.
ರಾಜ್ಕುಮಾರ್ ಅವರು ರಾಮನಾಗೂ ಅಭಿನಯಿಸಿದ್ದಾರೆ, ರಾವಣನಾಗೂ ಅಭಿನಯಿಸಿದ್ದಾರೆ, ದೇವರ ಪಾತ್ರವನ್ನು ಮಾಡಿದ್ದಾರೆ, ರಾಕ್ಷಸರ ಪಾತ್ರವನ್ನು ಮಾಡಿದ್ದಾರೆ, ಹಿರಣ್ಯಕಶಿಪು ಪಾತ್ರವನ್ನ ಭಕ್ತ ಪ್ರಹ್ಲಾದದಲ್ಲಿ ಮಾಡಿದ್ದಾರೆ, ಶಿವನ ಪಾತ್ರ ಮಾಡಿದ್ದಾರೆ, ಕೃಷ್ಣನ ಪಾತ್ರವನ್ನು ಮಾಡಿದ್ದಾರೆ, ರಾಮನ ಪಾತ್ರವನ್ನು ಮಾಡಿದ್ದಾರೆ. ಯಾವ ಪಾತ್ರ ಮಾಡಿಲ್ಲ ಅಂತ ಹೇಳುವಂಗಿಲ್ಲ. ಅವರು ವಿಲನ್ ಆಗ್ತಾ ಇದ್ರು, ಸಕ್ಸಸ್ ಆಗ್ತಿದ್ರು ಅನ್ನೋಕೆ ಒಂದು ಉದಾಹರಣೆ ಹೇಳ್ತೀನಿ. ಸತೀಶಕ್ತಿ ಅಂತ ಒಂದು ಚಿತ್ರ ಬಂದಿತ್ತು 63ನೇ ಇಸ್ವಿನಲ್ಲಿ, ಸತೀಶಕ್ತಿ. ಅದರಲ್ಲಿ ವಿರೂಪಾಕ್ಷ, ರಕ್ತಾಕ್ಷ ಅಂತ 2 ಪಾತ್ರ ಮಾಡಿದ್ರು ಅವರು. ರಾಜಮ್ಮ ಅವರ ಹೀರೋಯಿನ್. ನಾನು ಇಲ್ಲಿ ಹಾಸನದ ಪಿಕ್ಚರ್ ಪ್ಯಾಲೇಸ್ ಅಲ್ಲಿ ನೋಡಿದ್ದೆ ನಾನು ಬಾಲ್ಯದಲ್ಲಿ. ಅದರಲ್ಲಿ ರಕ್ತಾಕ್ಷನ್ ಪಾತ್ರ ಮಾಡಿದ್ದಾರೆ. ಅದನ್ನ ನೋಡಿ ಇವರು ವಿಲನ್ ಆಗ್ತಾ ಇದ್ರು, ಬಹಳ ದೊಡ್ಡ ವಿಲನ್ ಆಗ್ತಾ ಇದ್ರು ಅಂತೀರ. ಅಷ್ಟು ಆ ಕಣ್ಣು, ಡೈಲಾಗ್ಸ್ ಹೇಳೋ ಇದೆಯಲ್ಲ. ರಾಜ್ಕುಮಾರ್ ಎಂತ ಕಲಾವಿದರು ನಮ್ಗೆ ಪ್ರಕೃತಿ ನೀಡಿದೆ ಅಂತ ಹೇಳಿದ್ರೆ, ನೀವು ಯಾವುದೇ ಫಿಲ್ಮ್ ಇಂಡಸ್ಟ್ರಿಲಿ ತಗೊಳ್ಳಿ, ಇಷ್ಟೊಂದು ಪಾತ್ರ ಮಾಡಿದ ಕಲಾವಿದ ಯಾರೂ ಇಲ್ಲ. ಇಷ್ಟೊಂದು, ಅದು ಪೌರಾಣಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ಐತಿಹಾಸಿಕವಾಗಿರ್ಲಿ, ಯಾವುದೇ ನೀವು ಯಾವ ಪಾತ್ರ ಕೊಟ್ರು. ಆಮೇಲೆ ಅವ್ರದ ದೊಡ್ಡತನ, ಹಿರಿಮೆ ಏನಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಕೇಳ್ತಿದ್ರಂತೆ, ತುಂಬಾ ಚೆನ್ನಾಗಿ ಮಾಡಿದಿರಿ ಆಕ್ಟಿಂಗು, ನಿಮ್ಗೆ ಸಮಾಧಾನ ಆಯ್ತಾ ಅಂತ. ರಾಜ್ಕುಮಾರ್ ಹೇಳ್ತಿದ್ರಂತೆ, ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತಾನೆ ಹೇಳ್ತಾ ಇದ್ರೆ ವಿನ ನನ್ ಸಮ ಯಾರಿದ್ದಾರೆ ಇದಕ್ಕಿಂತ ಯಾವನ್ ಮಾಡ್ತಾನೆ ಅಂತ ಹೇಳ್ತಿರ್ಲಿಲ್ಲ. ಅಂತ ದೊಡ್ಡ ಕಲಾವಿದ ಅವರು. ವಿನಯವಂತರು ಅವರು, ವಿನಯವಂತರು. ಎಲ್ಲಿ ವಿನಯ ಇರುತ್ತೋ ಅವನಿಗೆ ಎಲ್ಲೆಲ್ಲೂ ಸಲ್ತಾನೆ ಆತ. ಹಾಗಾಗಿ ರಾಜ್ಕುಮಾರ್ ಅವ್ರಿಗೆ ಇದ್ದಿದ್ದು ವಿನಯ, ಖಂಡಿತ. ಮತ್ತೆ ಪ್ರತಿಭೆ, ಈ ಗಾಯನ ಇತ್ತು, ಅಭಿನಯ ಇತ್ತು, ಸಂಸ್ಕಾರ ಇತ್ತು. ಧರ್ಮಸ್ಥಳದಲ್ಲಿ ಒಂದ್ ಕಡೆ ಭಾಷಣ ಮಾಡ್ತಾ ಅವ್ರ ಸಂಸ್ಕಾರ, ಅವ್ರ ಆಧ್ಯಾತ್ಮಿಕತೆ ಇಷ್ಟ ಹೆಂಗ್ ಬಂತು ಅವ್ರಿಗಂತ ಆಶ್ಚರ್ಯ. ಓದಿರೋದು 4ನೇ ಕ್ಲಾಸ್ ಅಂತಾರೆ, ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡ್ತಾರೆ ಅವರು. ನನ್ಗೇನು ಇಲ್ಲ, ಹೀಗಿದೆ ಹಾಗಿದೆ ಅಂತ ದೇವ್ರ ಬಗ್ಗೆ. ನನ್ಗಂತೂ ಪರಮಾಶ್ಚರ್ಯ ಆಗೋಯ್ತು ಅವ್ರ ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡಿ. ಇಷ್ಟೊಂದು PhD ಮಾಡಿದವರು ಸ್ವಲ್ಪ ಕಷ್ಟ ಇದೆ ಆಧ್ಯಾತ್ಮಿಕತೆ ಬಗ್ಗೆ. ಅದು ಬಹಳ ಆಳವಾದ, ಅದು ಟಾಪಿಕೇ ಬೇರೆ, ಎಲ್ರಿಗೂ ಮಾತಾಡಕ್ ಬರಲ್ಲ. ಅಮಿತಾಬ್ ಬಚ್ಚನ್ ಏನ್ ಹೇಳ್ತಿದ್ರು ರಾಜ್ಕುಮಾರ್ ಬಗ್ಗೆ ಅಂದ್ರೆ, ರಾಜ್ಕುಮಾರ್ ಅವ್ರೆಲ್ಲಾರ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಿದ್ರೆ ಅಮಿತಾಬ್ ಬಚ್ಚನ್ ಇಲ್ಲಿ ಇರ್ತಿರ್ಲಿಲ್ಲ ಅಂತಾರೆ. ದಿಲೀಪ್ ಕುಮಾರ್ ಅಷ್ಟೇ, ಅವರೆಲ್ಲ ಜೊತೆಲಿ ಇದ್ದವರು. ಈಗ HLN ಸಿಂಹ ಅವರು ಬೇಡರ ಕಣ್ಣಪ್ಪ ಸಿನಿಮಾ ಮಾಡಿದಾಗ ರಾಜ್ ಕಪೂರ್ ಇಂದ ರಾಜ್ ತೆಗೆದು, ದಿಲೀಪ್ ಕುಮಾರ್ ಇಂದ ಕುಮಾರ್ ತೆಗೆದು ಜಾಯಿನ್ ಮಾಡಿದ್ರು. ಹಾಗಾಗಿ ರಾಜ್ಕುಮಾರ್ ಆಗಿದ್ದು. ಅವರ ಹೆಸರು ಮೂಲ ಮುತ್ತುರಾಜ್ ಹೋಗಿ ರಾಜ್ಕುಮಾರ್ ಆದ್ರು ಅಂತ ಹೇಳಿ. HLN ಸಿಂಹ ಅವರ ಒಂದು ಕೊಡುಗೆ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ. ಯಾಕೆಂದ್ರೆ ರಾಜ್ಕುಮಾರ್ ಅವರನ್ನ ಹೀರೋ ಆಗಿ ಪಾದಾರ್ಪಣೆ ಮಾಡ್ಲಿಕ್ಕೆ ಒಂದು ವೇದಿಕೆ ಒದಗಿಸಿಕೊಟ್ಟವರು. ಸಿಂಹ ಅವರು ಜ್ಞಾಪಕಕ್ಕೆ ಬಂತು, ಪೀರ್ ಸಾಹೇಬ್ರು ತೀರ್ಕೊಂಡಾಗ ತುಂಬಾ ವ್ಯಥೆ ಪಡ್ತಾರೆ. ಅವರು ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಒಂದ್ಸರಿ ಶಿವಮೊಗ್ಗಕ್ಕೆ ಬರ್ತಾರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಬಂದಾಗ ಪೀರ್ ಸಾಹೇಬ್ರ ಮಗ, ನಮ್ಮ ಸ್ನೇಹಿತರು ಅನ್ನಲ್ಲ ಅತೀಕ್ ಸಾಹೇಬ್ರು, ಅವ್ರನ್ನ ಹುಡ್ಕೋ ಬರ್ತಾರೆ. ಚಿಕ್ಕ ಹುಡುಗ ಅಂತೆ ಅವರು. ಹುಡ್ಕೋ ಬಂದು ತಬ್ಕೊಂಡು ಅಳ್ತಾರಂತೆ. ಪೀರ್ ಸಾಹೇಬ್ರ ಮಗ ಏನಪ್ಪ, ನಿನ್ನಪ್ಪ ನನ್ ಬಹಳ ಸ್ನೇಹಿತನಾಗಿದ್ದ, ಪೀರ್ ಮಗ ಏನಪ್ಪ, ನೀನ್ ಒಬ್ಬನೇ ಏನಪ್ಪ, ಕಣ್ಣೀರ್ ಹಾಕಿದ್ರಂತೆ. ಪೀರ್ ಸಾಹೇಬ್ರು ಮೂಲತಃ ಎಲ್ಲಿ ಅವರು? ನಜರಾಬಾದ್, ಮೈಸೂರು. ಮೈಸೂರೇ. ನಾಟಕದ ಕಂಪ್ನಿ ಚಿತ್ರದುರ್ಗ, ಹಾಸನ, ಇಲ್ಲೆಲ್ಲ ಅವರು ಟೂರಿಂಗ್ ಟಾಕೀಸ್ ಇದ್ದಂಗೆಲ್ಲ ಅವರು ಓಡಾಡ್ತಿದ್ರು. ಆ ಸಮಯದಲ್ಲಿ ಒಬ್ಬ ಡ್ರಾಮೆಟಿಸ್ಟ್ಗೆ ಹೆಣ್ಣು ಕೊಡೋದಂದ್ರೆ ಬಹಳ ಕಷ್ಟ ಅಂತೆ. ಯಾರು ಮುಂದೆ ಬರ್ತಿರ್ಲಿಲ್ಲ ಅಂತೆ. ಬಹಳ ಸ್ವಾರಸ್ಯವಾಗಿದೆ. ಅಯ್ಯೋ, ನಾಟಕ ಕಂಪನಿ ಮೇ ಉಸೆ ದೇತೇನಿ ಅಂತ ಹಿಂಗೆ ಹೇಳೋರಂತೆ ಜನ ಮುಸ್ಲಿಮ್ಸ್ ಅಲ್ಲಿ. ಆಗ ಅವ್ರಿಗೆ ಹೆಣ್ಣು ಕೊಟ್ಟವ್ರು ಯಾರು ಗೊತ್ತಾ? ತರೀಕೆರೆನವರು. ತರೀಕೆರೆಯಲ್ಲಿ ಮದುವೆ ಆಗ್ತಾರೆ. 16-17 ವರ್ಷ ಇರುತ್ತೆ, ಮದುವೆ ಆಗ್ತಾರೆ. ಒಂದೇ ಒಂದ್ ಮಗು, ಅತೀಕ್ ಸಾಹೇಬ್ರು. ಬಹಳ ಸೊಗಸಾದ ಒಂದು ಸಮಯ ಹೋಗ್ತಾ ಇದೆ ಸರ್ ನಿಮ್ ಜೊತೆಯಲ್ಲಿ ಮಾತಾಡ್ತಾ. ಉರ್ದು ಮತ್ತು ಕನ್ನಡ ಕವನಗಳು ಅಂತ ಒಂದು ರಚನೆ ಆಗಿದೆ ನಿಮ್ಮಿಂದ. ಏನದು? ಗೌರ್ಮೆಂಟ್ ಕಾಲೇಜ್ ಹಾಸನದಲ್ಲಿ ಇದ್ದಾಗಲೇ ನಾನು ಅದನ್ನು ಬರಿತಾ ಇದ್ದೆ. ಉರ್ದು ಸಾಹಿತ್ಯದ ಬಗ್ಗೆ ನನಗೆ ಕವನಗಳು ಬರಿತಾ ಇದ್ದೆ. ಆಗ ನಮ್ಗೆ ಪ್ರೊಫೆಸರ್ ಬಿ ವಿರೂಪಾಕ್ಷಪ್ಪ ಅಂತ ಇದ್ರು. ಅವರು ಉರ್ದು ಸ್ಟೂಡೆಂಟ್. ಫಿಸಿಕ್ಸ್ ಪ್ರೊಫೆಸರ್ ಅವರು. ಉರ್ದು ಸ್ಟೂಡೆಂಟ್ ಅವರು. ಹೈದರಾಬಾದ್ ಅಲ್ಲಿ ಓದ್ದವರು, ಉಸ್ಮಾನಿಯಾ ಯೂನಿವರ್ಸಿಟಿಲಿ ಓದ್ದವರು. ಅವರು ಬಹಳ ನನ್ಗೆ ಪ್ರೋತ್ಸಾಹ ಮಾಡಿದವರು. ಚೆನ್ನಾಗಿ ಬರೀತೀಯಪ್ಪ ನೀನು, ಹೀಗೆ ಕಂಟಿನ್ಯೂ ಮಾಡು, ನಮ್ಗೆ ಸಂತೋಷ ಅಂತ. ಗಜಲ್, ಉರ್ದುಡಿ ಎಲ್ಲ ಬರಿತಾ ಇದ್ದೆ. ಅದೇ ರೀತಿ ಕನ್ನಡ ಕಲ್ತ ಮೇಲೇನು ನಾನು ಕನ್ನಡದಲ್ಲಿ ಅನೇಕ ಕವನಗಳು ಬರ್ತಿದ್ದೇನೆ, ಮತ್ತೆ ಅವು ಪ್ರಕಟವಾಗಿವೆ. ಆಲೂರಿನಲ್ಲಿ ಗುರೂರು ಅಂತ, ಅಮೆರಿಕಾದಲ್ಲಿ ಗುರೂರು ಅಂತ ನಾವು ಕೇಳಿದೀವಿ. ನೀವು ಆಲೂರಿನಲ್ಲಿ ಗುರೂರು ಅಂತ ಯಾಕೆಂದ್ರೆ ನಮ್ಮ ಜಿಲ್ಲೆಯವರೇ, ನಮ್ಮ ಹತ್ತಿರದವರೇ ಆಗಿರೋದ್ರಿಂದ, ನಿಮ್ಮ ವಲಯ ಅದೇ ಆಗಿರೋದ್ರಿಂದ ನಿಮ್ಗೆ ಗುರೂರ್ ಬಗ್ಗೆ ಒಳ್ಳೆ ಅಭಿಮಾನ ತುಂಬಿ ಬಂದಿರುತ್ತೆ. ಹೇಳಿ. ಬಹುಶಃ 1983-84 ಆ ಸಮಯಕ್ಕೆ ಗೊರು ರಾಮಸ್ವಾಮಿ ಅಯ್ಯಂಗಾರ್ ಆಲೂರಿಗೆ ಬಂದಿದ್ರು. ಆಲೂರು ತಾಲೂಕಿಗೆ ಅವರು ಜಮೀನ್ ಸೇರತ್ತೆ. ಅವರಿಗೆ ಒಂದು ಪರಿಹಾರ ಬರಬೇಕಾಗಿತ್ತು. ಅದು ಲ್ಯಾಂಡ್ ಟ್ರಿಬ್ಯುನಲ್ ಕೇಸ್ ಅವರು ಅಟೆಂಡ್ ಮಾಡಬೇಕಾಗಿತ್ತು. ಆಗ ನನ್ನ ತಮ್ಮ ಸೈಯದ್ ಸರ್ದಾರುದ್ದೀನ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದ, ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರೂ ಆಗಿದ್ದ. ಅವನು ಅದನ್ನು ಅಟೆಂಡ್ ಮಾಡಿಬಿಟ್ಟು ಅವತ್ತು ಶುಕ್ರವಾರ ನಮಾಜ್ಗೆ ಬಂದು ಹೇಳ್ದ, ಈ ಗೊರೂರು ಬಂದಿದ್ದಾರೆ,
ಕೇಸ್ ಅಟೆಂಡ್ ಮಾಡಿದ್ರು. ನಾವು ಅವ್ರಿಗೆ ಹಣ ಕೊಡ್ಸಿದ್ದೀವಿ, ಹೋಗು ಅವ್ರು ಮಾತಾಡ್ಸು ಅಂತ. ನಾನು ಶುಕ್ರವಾರದ ನಮಾಜ್ ಮಾಡ್ಕೊಂಡು ಮನೆಗೆ ಹೋಗ್ಲಿಲ್ಲ, ನೇರವಾಗಿ ತಾಲೂಕ್ ಆಫೀಸ್ಗೆ ಬಂದಾಗ ಒಂದು ಉದ್ದವಾದ ಕೋಣೆ ಇದೆ, ಒಬ್ಬರೇ ಕೂತಿದ್ದಾರೆ, ಯಾರು ಇಲ್ಲ, ಒಬ್ಬರೇ ಏಕಾಂಗಿ ಕೂತಿದ್ದಾರೆ. ನಾನು ಹೋಗಿ ನಮಸ್ತೆ ಸರ್ ಅಂತ ಹೇಳಿದೆ. ಯಾರು ಏನು ಅಂತ ಮಾಡ್ತಾ ಇದ್ರು. ನನ್ನ ಪರಿಚಯ ಹೇಳಿದೆ. ಆಮೇಲೆ ಹೇಮಾವತಿ ಪುಸ್ತಕ ಅವ್ರು ತಗೊಂಡು ಹೋಗಿದ್ದೆ ನಾನು, ಅದ್ರ ಮೇಲೆ ಸೈನ್ ಮಾಡಿಕೊಟ್ರು. ಕೂತ್ಕೊಂಡು, ಸಾರ್ ನೀವು ಬಂದಿರೋ ನನಗೆ ಬಹಳ ಸಂತೋಷ, ನಿಮ್ ದರ್ಶನ ಮಾಡಿ, ನಿಮ್ದೆ ಕೃತಿಗಳು ಓದಿದ್ದೀನಿ, ನಮ್ಮ ಊರಿನ ರಸಿಕರು ಇವೆಲ್ಲ ಓದಿದ್ದೀನಿ ನಾನು, ತುಂಬಾ ಚೆನ್ನಾಗಿ ಬರ್ದಿದೆ, ಬೈಲಹಳ್ಳಿ ಸರ್ವೆ ಇವೆಲ್ಲ ಬಹಳ ಖುಷಿ ಆಗತ್ತೆ. ಒಂದ್ ಮಾತು ಕೇಳ್ತೀನಿ ಸರ್ ನಿಮ್ಗೆ, ನೀವು ಭೂತಯ್ಯನ ಮಗ ಅಯ್ಯೂ ಬರ್ದಿದ್ದೀರಲ್ಲ, ಆ ಭೂತಯ್ಯ ಅಂತ ಅವ್ರು ಇರ್ತಾರ ಸರ್ ಅಂದೆ. ಯಾಕಿಲ್ಲ ಸಾಹೇಬ್ರೆ, ಎಲ್ಲಾ ಊರಲ್ಲಿ ಒಬ್ಬೊಬ್ಬ ಭೂತಯ್ಯ ಇದ್ದೇ ಇರ್ತಾನೆ, ನಮ್ಮೂರಲ್ಲಿ ಅಂತಲ್ಲ ಎಲ್ಲಾ ಊರಲ್ಲೂ ಇರ್ತಾನೆ. ನಾನು ನೋಡಿದ್ದೀನಿ, ಹೆಣ ಇಟ್ಕೊಂಡು ಹಣ ವಸೂಲು ಮಾಡೋ ಜನ ನಾನ್ ಕಣ್ಣಾರೆ ನೋಡಿದ್ದೀನಿ, ಎಲ್ಲಾ ಊರಲ್ಲಿ ಇರ್ತಾರೆ. ಸಂತೋಷ ಆಯ್ತು ಸರ್. ಆ ಪಿಕ್ಚರ್ ನೋಡಿ ನನ್ಗೆ ನಮ್ ಜಿಲ್ಲೆಯವರು ನೀವು ಬರ್ದಿಂತ ಒಂದು ಕಥೆ ನನ್ಗೆ ಚಂದವಳಿಯ ತೋಟ ಎಷ್ಟು ಮೆಚ್ಚುಗೆ ಆಗಿತ್ತೋ ಅಷ್ಟೇ ಮೆಚ್ಚುಗೆ ಇದಾಯ್ತು ನನ್ಗೆ. ತಾರಾಸಾವು ಸುಬ್ಬರಾವ್ ಒಂದ್ ರೀತಿಲಿ ಬರ್ದಿದ್ರು ಊರ್ ಮನೆ ಕಥೆ, ನೀವೊಂಥರ ಊರ್ ಮನೆ ಕಥೆ ಬರ್ದಿದ್ದೀರ, ನನ್ಗೆ ಬಹಳ ಸಂತೋಷ ಆಯ್ತು ಅಂದ್ರು. ಆಮೇಲೆ ಕುವೆಂಪು ವಿಷಯ ಮಾತಾಡಿದ್ರು, ಹೇಳಿದ್ರು ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇದೆಯಲ್ಲ ಸಾಹೇಬ್ರೆ, ಅದನ್ನ ನೀವು ಒಬ್ಬರ ಲೆಕ್ಚರರ್ ಅಂತೀರಾ, ನೀವು ಪಾಠದಲ್ಲೂ ಹೇಳಬೇಕು. ಇಂಥ ಭಾವನೆಗಳು ಮಕ್ಕಳಲ್ಲಿ ತುಂಬಿ ನೀವು ಮಕ್ಕಳಿಗೆ ಈ ತರ ಕಲಿಸಿ, ನೀವು ಮಾನವ ವಿಶ್ವಮಾನವ ಅಂತ ಹೇಳಿ, ಅದು ಬಹಳ ಖುಷಿ. ಆಗ್ಲಿ ಸರ್, ಕುವೆಂಪು ಅವರಿಗೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ನೋಡಿದ್ದೀನಿ. ಅದು ನೀವು ಉರ್ದು ಲೆಕ್ಚರರ್ ಅಂತೀರಾ, ಮಕ್ಕಳಿಗೆ ಸೆಕ್ಯುಲರ್ ಆಗಿ ಬೆಳೆಸಿ, ಅದು ಬಹಳ ಸಂತೋಷ ಅಂತ ಗುರು ಹೇಳಿದ್ರು. ಆಮೇಲೆ ಕೊನೆಯಲ್ಲಿ ಹೊರಟಾಗ ಹೇಳಿದ್ರು, ಸಾಹೇಬ್ರೆ ನಾನು ಹಾಸನಕ್ಕೆ ಹೋಗ್ಬೇಕು, ನನ್ಗೆ ಬಸ್ಸಲ್ಲಿ ಒಂದು ಸೀಟ್ ಮಾಡ್ಕೊಟ್ಬಿಡಿ ಅಂತ. ಆಮೇಲೆ ಮನೆಗೆ ಕರೆದೆ, ಬನ್ನಿ ಸಾರ್ ಅಂತ. ಇಲ್ಲ, ಈಗ ಬರಕ್ ಸಮಯ ಇಲ್ಲ. ಆಮೇಲೆ ನಮ್ಮ ಸ್ನೇಹಿತ ಅಷ್ಟರಲ್ಲಿ ಯಾರೋ ಒಬ್ಬ ಬಂದ, ನಾನು ಸನ್ನೆ ಮಾಡಿದೆ, ಗುರು ರಾಮಸ್ವಾಮಿ ಅಂಗಾರಿಯವರು ಅಂತ ಸನ್ನೆ ಮಾಡಿಬಿಟ್ಟು ಒಂದು ಎಳ್ಳೀರ್ ತರಕ್ ಹೇಳಿದೆ ನಾನು. ಎಳ್ಳೀರ್ ಆವಾಗ ನೋಡಿ ಸರ್ ₹2 83ನಲ್ಲಿ. ಅದು ಎಳ್ಳೀರ್ ಕೊಟ್ಟಾಗ ಕುಡಿದ್ರು, ಆರಾಮಾಗಿ ಕುಡ್ದು, ನನ್ಗೆ ಸಾಕು ಸಾಹೇಬ್ರೆ ನಿಮ್ಮ ಆತಿಥ್ಯ ಇಷ್ಟೇ ಸಾಕು, ನನ್ಗೆ ಬಸ್ಸಲ್ಲಿ ಒಂದು ಸೀಟ್ ಮಾಡ್ಕೊಟ್ಬಿಡಿ ಅಂದ್ರು. ಬಸ್ ಬಂತು, ಓಡ್ ಹೋಗಿ ಒಂದು ಸೀಟ್ ಮಾಡಿದೆ, ಕೆಳಗಡೆ ಇಳಿದು, ಸಾರ್ ಅಲ್ಲಿ ಸೀಟ್ ಮಾಡಿದ್ದೀನಿ ಕೂತ್ಕೊಳ್ಳಿ ಅಂದೆ. ಆಮೇಲೆ ನನ್ನ ಬೆಂತಟ್ಟು ಹೇಳಿದ್ರು, ನಿಮ್ಗೆ ಒಳ್ಳೆ ಆಸಕ್ತಿ ಇದೆ, ಒಳ್ಳೆ ಅಭಿರುಚಿ ಇದೆ ಸಾಹಿತ್ಯದ ಬಗ್ಗೆ, ನೀವು ಬರಿತೀರಾ, ಬರೀರಿ, ನೀವು ಬರೀರಿ, ಇಲ್ಲಿವರೆಗೂ ಏನು ಬರೀಲಿಲ್ವಲ್ಲ ಅಂದ್ರು. ಇಲ್ಲ ಸರ್, ನೀವು ಬರೀತೀರಾ, ಬರೆಯೋ ನಿಮಗೆ ಆ ಪ್ರತಿಭೆ ಇದೆ, ನೀವು ಬರೀರಿ ಅಂದ್ರು. ಆ ಮಾತು ನನ್ಗೆ ಬಹಳ ಒಂದು ಪ್ರೇರಣೆನೇ ಆಯ್ತು ನನ್ಗೆ. ಅಂದ್ರೆ ಸಾಹಿತ್ಯದ ಮೇಲೆ ನಿಮ್ಮ ಮೇಲೆ ಪ್ರಭಾವ ಬೀರಿದವರಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರು ಕೂಡ ಒಬ್ರು. ಈಗ ಎಸ್.ಕೆ. ಕರೀಂ ಖಾನ್ ಅವರು ನಮ್ಮ ಜಿಲ್ಲೆಯವರೇ, ಹಾಸನ ಜಿಲ್ಲೆಯವರೇ, ಅವರ ನಂಟು ಹೇಗೆ ಸರ್ ನಿಮ್ದು? ಎಸ್.ಕೆ. ಕರೀಂ ಖಾನ್ ಅವರು ನಮ್ಗೆ ಸಂಬಂಧಿಕರು ಆಗ್ಬೇಕು. ಸ್ವಂತ ಊರು ಸಕಲೇಶ್ಪುರನೇ. ಅವರು ಹೇಳೋದಾದ್ರೆ ಅವ್ರಿಗೆ 2ನೇ ಶಿಶುನಾಲ್ ಶರೀಫ್ ಅಂತಾನು ಹೇಳ್ಬೋದು. ಖಂಡಿತ. ಅಂಥ ಭಾವನೆಗಳು, ಜಾನಪದದ ಬಗ್ಗೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಯಿತು ತಿರುಪತಿ ಅಂತ, ಅರಸೀಕೆರೆ ಹತ್ರ ಇದೆ, ಮಾಲೇಕಲ್ ತಿರುಪತಿ, ಅಲ್ಲಿ ಇಟ್ಕೊಂಡಿದ್ರು ಆಗ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೆ ಅವರು ಅಧ್ಯಕ್ಷರಾಗಿದ್ರು. ತುಂಬಾ ಸರಳವಾದ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟಗಾರರು, ಜಾನಪದದಲ್ಲಿ ಅಂತೂ ಅವರು ಆಸಕ್ತಿ. ಅವರು ಒಂದ್ ಮಾತು ಹೇಳ್ತಿದ್ರು, ನನ್ಗೆ ಪರ್ಸನಲ್ ಆಗಿ ಹೇಳಿದ್ರು, ನೋಡಿ ಶುದ್ಧವಾದ ಮನಸ್ಸಿಡಿ, ಆರೋಗ್ಯ ಚೆನ್ನಾಗಿರತ್ತೆ. ಮನಸ್ಸಿನಲ್ಲಿ ಅಸೂಯೆ, ಆಯತೆ, ಈಯತೆ ನೀವು ಬೆಳೆಸ್ಕೊಂಡ್ರೆ ಆರೋಗ್ಯ ಹಾಳಾಗತ್ತೆ. ಅಸೂಯೆ ಬೆಳೆಸ್ಕೊಂಡ್ರೆ ನಿಮ್ಮ ಹೊಟ್ಟೆಲಿ ಅಸೂಯೆ ಇರತ್ತಲ್ಲ, ಅದು ಬೆಳೀತಾ ಬೆಳೀತಾ ಒಂದು ವಿಷ ಆಗತ್ತೆ, ಆ ವಿಷಾನೇ ಕೊಂದಾಗ್ಬಿಡತ್ತೆ ನಿಮ್ಗೆ ಅಂದ್ರು. ಹಾಗಾಗಿ ಶುದ್ಧವಾದ ಮನಸ್ಸಿಡಿ, ಎಲ್ಲರೂ ಮನುಷ್ಯರು ಅನ್ನೋ ಒಂದು ಭಾವನೆ ಬೆಳೆಸ್ಕೊಳ್ಳಿ, ನಮ್ಮವರು ಅನ್ನೋ ಒಂದು ಭಾಷೆ ಬೆಳೆಸ್ಕೊಳ್ಳಿ, ನೋಡಿ ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ. ಅದೊಂದು ಬಹಳ ವಿಶೇಷವಾಗಿ ಹೇಳಿದ್ರು ನನಗೆ ಅವರು. ಅವರು ಚಿತ್ರಗಳಿಗೂ ಹಾಡುಗಳನ್ನ ಬರೆದಿದ್ದಾರೆ, ಸಂಭಾಷಣೆ ಬರೆದಿದ್ದಾರೆ. ಖಂಡಿತವಾಗ್ಲು. ನಟವರ ಗಂಗಾಧರ ಅವ್ರದೇ ತಾನೇ ಹಾಡು. ಹೌದು, ನುಡಿಮನ ಶಿವಗುಣ ಸಂಕೀರ್ತನ. ಪಿ.ಬಿ. ಶ್ರೀನಿವಾಸ್ ತುಂಬಾ ಹಾಡಿದ್ದಾರೆ. ರಾಜ್ಕುಮಾರ್ ಮತ್ತು ಲೀಲಾವತಿ ಅಂದ್ರೆ ತುಂಬಾ ಬರ್ದಿದ್ದಾರೆ. ರಾಜ್ಕುಮಾರ್ ಚಿತ್ರಗಳಲ್ಲೂ ಅವರು ಬರ್ತಿದ್ದಾರೆ. ಅದರಲ್ಲಿ ನುಡಿಮನ ಶಿವಗುಣ ಸಂಕೀರ್ತನ ಬಹಳ ಅದ್ಭುತವಾದ ಗೀತೆ, ಬಹಳ ಸೊಗಸಾಗಿದೆ ಆ ಗೀತೆ. ಸರ್, ಜೀವನದಲ್ಲಿ ಸಾಕಷ್ಟು ಹಾದಿಯನ್ನ ಸಾಗಿ ಬಂದಿದ್ದೀರಿ. ಈಗ ಸದ್ಯ ನಿವೃತ್ತ ಜೀವನವನ್ನ ಬಹಳ ಕ್ರಿಯಾಶೀಲರಾಗಿ ನೀವು ನಡೆಸಿಕೊಳ್ತಾ ಬಂದಿದ್ದೀರಿ. ಮನೆಯಲ್ಲಿ ನಿಮ್ಮ ಚಟುವಟಿಕೆಗಳಿಗೆ ಆರಂಭದಿಂದಲೂ ಹೇಗಿತ್ತು, ಈಗ ಹೇಗಿದೆ? ಪ್ರೋತ್ಸಾಹ ಅಂತ ಬೇಕಲ್ಲ. ನಮ್ಮ ಅರ್ಧಾಂಗಿಣಿನೂ ಸಹ, ನಮ್ಮ ಮಕ್ಕಳು ಸಹ ತುಂಬಾ ಕನ್ನಡದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡವರು. ನಂದು ಈ ತರ ಕಾರ್ಯಕ್ರಮಗಳಿದಾವೆ, ಕನ್ನಡಕ್ಕೋಸ್ಕರ ಈ ತರ ನಾನು ಹೀಗೆ ಬರಿತಾ ಇದ್ದೀನಿ ಅಂತ ಹೇಳಿದ್ರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ನನ್ಗೆ ಯಾವ ಬೇರೆ ಕೆಲಸನೇ ಕೊಡಲ್ಲ. ನಮ್ಮ ಮನೆಯವರು ವಹೀದಾ ಬೇಗಂ ಅಂತ, ಅವರು ಅನೇಕ ಕನ್ನಡ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದಾರೆ. ಹಾಮಾನಾಯಕರ ಬಗ್ಗೆ ಮತ್ತೆ ದೇಜೇಗೌಡರ ಬಗ್ಗೆ ಬಹಳ ಅವ್ರಿಗೆ ಆಸಕ್ತಿ ಇತ್ತು. ಅವ್ರ ಮನೆಗಳಿಗೆ ನಾವು ಹೋಗ್ತಾ ಇದ್ದು. ಹಾಮಾನಾಯಕರ ಮನೆಗೆ ಹೋಗಿದ್ದೀವಿ ನಾವು ಇಬ್ರುವೆ, ಶೇಖ್ ಅಲಿ ಅವ್ರ ಮನೆಗೆ ಹೋಗಿದ್ದೀವಿ,
ಜವರೇಗೌಡರ ಮನೆಗೆ ಹೋಗಿದ್ದೀವಿ, ತೇಜಸ್ವಿಯವ್ರ ಮನೆಗೆ ಹೋಗಿದ್ದೀವಿ. ತೇಜಸ್ವಿ ಮನೆಯವರು ಅಂತ ರಾಜೇಶ್ವರಿ ಮೇಡಮ್ ಹೇಳೋರು, ನಿಮ್ಮ ಹೆಸರು ವಹೀದಾ, ಆದ್ರೆ ನಾನು ನಿಮ್ಗೆ ವಹೀದಾ ರಹಮಾನ್ ಅಂತ ಕರಿತೀನಿ. ಅಷ್ಟೇ ಕನ್ನಡದ ಎಲ್ಲ ಪರಿಚಯ ನಮ್ಮ ಮನೆಯವರಿಗೆ ತುಂಬಾ ಚೆನ್ನಾಗಿತ್ತು. ರಾಜೇಶ್ವರಿ ಮೇಡಮ್ ಹಾಸನಕ್ಕೆ ಬಂದ್ರೆ ಫಸ್ಟ್ ಅವ್ರು ಕರ್ಕೊಬಿಡೋರು, ನನ್ನ ಜೊತೆಲಿ ಇರ್ಬೇಕು ನೀವು ನಾನು ಹೋಗೋ ತನಕ ಅಂತ. ಅಷ್ಟೊಂದು ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ನಮ್ಮ ನೆಲದ ಜಲದ ಬಗ್ಗೆ ನಮ್ಮ ಮನೆಯವ್ರಿಗೂ ಅಷ್ಟೇ ಉತ್ಸಾಹ, ಆಸಕ್ತಿ ಇದೆ. ಕುವೆಂಪು ವಿಷಯ ಅಂತೂ ಆಗಾಗ ನಮ್ಮ ಮನೇಲಿ ಬರ್ತಲೇ ಇರುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಾವು ಸೆಕ್ಯುಲರ್ ಆಗಿ ಬೆಳೆಸಬೇಕು ಅಂದ್ರೆ ಕುವೆಂಪು ಅವ್ರ ಪ್ರಭಾವ ಬೀರ್ಬೇಕು. ಅದು ಖಂಡಿತವಾಗ್ಲೂ ಅದು ಅವರ ಸಾಹಿತ್ಯ, ಅವ್ರ ಚಟುವಟಿಕೆ, ಅವ್ರ ಬದುಕು, ಅವ್ರ ಬರಹ ಎಲ್ಲ ಎಷ್ಟು ಗಾಢವಾದ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಯಾರೇ ಇರ್ಲಿ ಅವನು ಖಂಡಿತವಾಗ್ಲೂ ಒಬ್ಬ ವಿಶ್ವಮಾನವ ಆಗೇ ಆಗ್ತಾನೆ. ನನಗೆ ಕನ್ನಡದಿಂದ ಒಂದು ಹೊಸ ಲೋಕ ನೋಡಿದೆ ಅಂತ ಹೇಳಿದ್ರೆ, ನಾನು ಬರೀ ಉರ್ದು ಉಳ್ಕೊಂತಿದ್ರೆ ಇಷ್ಟೆಲ್ಲ ನಾನು ನೋಡಕ್ ಆಗ್ತಿರ್ಲಿಲ್ಲ. ಕನ್ನಡ ಕಲ್ತಿರೋದ್ರಿಂದ ಕನ್ನಡದ ಉಪಕಾರ ನನ್ನ ಮೇಲೆ ಇದೆ. ಕನ್ನಡದ ಒಂದು ಔದಾರ್ಯ ಏನಂತ ಹೇಳಿದ್ರೆ, ನಾನು ಒಬ್ಬ ಉರ್ದು ಉಪನ್ಯಾಸಕ. ಆದ್ರೆ ಆಲೂರಿನಲ್ಲಿ, ನಮ್ಮೂರಿನಲ್ಲಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು. 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಅಧ್ಯಕ್ಷ ಆಲೂರು. ಇದು ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಒಬ್ಬ ಉರ್ದು ಉಪನ್ಯಾಸಕ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷನಾಗಿರೋದು ಬಹುಶಃ ಪ್ರಥಮ. ಕನ್ನಡಿಗರ ಔದಾರ್ಯ, ಕನ್ನಡದ ಔದಾರ್ಯ. ಖಂಡಿತ ಖಂಡಿತ ಸರ್. ನಿಜವಾಗಿಯೂ ನಿಮ್ಮ ಒಡನಾಟ, ನಿಮ್ಮ ಜೊತೆಯಲ್ಲಿ ಮಾತು, ನಿಮ್ಮ ಜೊತೆಯಲ್ಲಿ ಸಂವಾದ, ಮತ್ತೆ ನಿಮ್ಮ ವಿಚಾರಗಳ ವಿನಿಮಯ, ಇವೆಲ್ಲವೂ ಕೂಡ ಒಂದು ಸಾರ್ಥಕವಾದ ಒಂದು ಹಾದಿ ಅಂತ ಅನ್ಸುತ್ತೆ. ಇನ್ನು ಮುಂದೆ ಬರುವಂತಹ ಪೀಳಿಗೆಗೆ, ಬರಹಗಾರರಿಗೆ ಮತ್ತೆ ಯುವ ಜನಾಂಗಕ್ಕೆ ನಿಮ್ಮ ಸಂದೇಶ ಹೇಳಿ. ಯುವ ಜನಾಂಗಕ್ಕೆ, ಮುಂಬರುವ ಪೀಳಿಗೆಗೆ ನನ್ನ ಸಂದೇಶ ಏನಂತ ಹೇಳಿದ್ರೆ, ನಮ್ಮ ಕನ್ನಡ ಸಾಹಿತ್ಯನ ಚೆನ್ನಾಗಿ ಓದಿ. ಎಂಥ ಸಾಹಿತ್ಯ ರಚನೆ ಮಾಡಿದ್ದಾರೆ, ಅದು ಓದಿದ್ರೆ ಎಂಥ ಒಂದು ವ್ಯಕ್ತಿತ್ವ ಬೆಳೆಯುತ್ತೆ. ಉದಾಹರಣೆಗೆ ಕುವೆಂಪು ಅವರು, GS ಶಿವರುದ್ರಪ್ಪನವರು, ಆನಕೃಷ್ಣರಾಯರು, ತಾರಾಸುಬ್ಬರಾಯರು, ಬಸವರಾಜ್ ಕಟ್ಟಿಮಣಿ, ಇಂಥವ್ರೆಲ್ಲ ಸಾಹಿತ್ಯ ಓದಿ ನಿಮ್ಮಲ್ಲಿ ಹೇಗೆ ವ್ಯಕ್ತಿತ್ವದ ಪರಿವರ್ತನೆ ಬರುತ್ತೆ ನೋಡಿ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಇದನ್ನ ಕುವೆಂಪು ಅವ್ರಿಗೆ ಓದಿದ್ಮೇಲೆ ವಿಶ್ವಮಾನವರ ಆಗಲೇಬೇಕು, ಸೆಕ್ಯುಲರ್ ಪರ್ಸನ್ ಆಗಲೇಬೇಕು. ನೀವು ವಿಶ್ವಮಾನವರಾಗ್ಬಿಟ್ರೆ ನಮ್ಮ ಭಾರತ ಇದೆಯಲ್ಲ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗತ್ತೆ. ನಾವು ಈ ವಿಷಯದಲ್ಲಿ ಎದೆಗುಂದಬಾರದು. ನಮ್ ಕೆಲಸ ನಾವು ಮಾಡೋಣ ನಮ್ಮ ದೇಶಕ್ಕೆ. ಯಾಕಂದ್ರೆ ಬಹುಭಾಷಿಕ, ಬಹು ಸಾಂಸ್ಕೃತಿಕ ಇಂಥ ದೇಶದಲ್ಲಿ ನಾವು ಸಾಧ್ಯವಾದಷ್ಟು ಭಾಷಾ ಸೌಹಾರ್ದತೆ, ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಐಕ್ಯತೆ, ಐಕ್ಯಮತ್ಯ, ಸಹೃದಯತೆ, ಸಹಬಾಳ್ವೆ, ಇದಕ್ಕೆ ಒತ್ತು ಕೊಡಬೇಕು. ಅದಕ್ಕೆ ನಾವು ಸುಖವಾಗಿರ್ತೀವಿ, ನಮ್ಮ ದೇಶದ ಅಭಿವೃದ್ಧಿನೂ ಆಗತ್ತೆ. ದೇಶಾಭಿಮಾನ ಬೆಳೆಸ್ಕೋಬೇಕು. ನಮ್ಮ ಪರ್ಸನಲ್ ವಿಷಯಗಳು ಇದ್ದೇ ಇರ್ತವೆ, ದೇಶಾಭಿಮಾನ ಮಾತ್ರ ಯಾವ ಕಾರಣಕ್ಕೂ ಬಿಡಬಾರ್ದು. ಪ್ರವಾದಿಗಳು ಒಂದು ಮಾತು ಹೇಳಿದ್ದಾರೆ, ಹುಬ್ಬುಲ್ ವತ್ನಿ ಈಮಾನ್ ಕಾ ಹಿಸ್ಸಾ ಹೈ ಅಂತ ಹೇಳಿದ್ರೆ, ರಾಷ್ಟ್ರ ಪ್ರೇಮವು ಧರ್ಮನಿಷ್ಠೆಯ ಅಥವಾ ಸತ್ಯನಿಷ್ಠೆಯ ಒಂದು ಭಾಗವಾಗಿದೆ. ಎಲ್ಲಿವರೆಗೂ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ಸತ್ಯನಿಷ್ಠೆ ಪೂರ್ಣ ಆಗೋದಿಲ್ಲ. ನಮ್ಮ ಸತ್ಯನಿಷ್ಠೆ, ನಮ್ಮ ಧರ್ಮನಿಷ್ಠೆ, ನಮ್ಮ ದೇವರ ನಂಬಿಕೆ, ವಿಶ್ವಾಸ ಇದರಲ್ಲಿ ಪರಿಪೂರ್ಣತೆ ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಬೆಳೆಸ್ಕೋಬೇಕಾಗಿದೆ. ಪ್ರವಾದಿಗಳು ಹೇಳ್ತಾರೆ ಅದರದೊಂದು ಭಾಗ, ಆ ಭಾಗ ಇಲ್ಲದೆ ಇದು ಪೂರ್ಣ ಆಗಲ್ಲ. ದೇಶಾಭಿಮಾನ ಬೆಳೆಸ್ಕೋಬೇಕು. ನಾವು ನಮ್ಮ ಪರ್ಸನಲ್ ವಿಷಯಗಳು ಇದ್ದೇ ಇರ್ತವೆ, ದೇಶಾಭಿಮಾನ ಮಾತ್ರ ಯಾವ ಕಾರಣಕ್ಕೂ ಬಿಡಬಾರ್ದು. ಹಾಗಾಗಿ ರಾಷ್ಟ್ರ ಪ್ರೇಮ ಇದೆಯಲ್ಲ ಅದು ಬಹಳ ಮುಖ್ಯ. ಸದ್ಯ ತಾವು ಈಗ ಹಾಸನದಲ್ಲಿ ನೆಲೆಯಾಗಿದ್ದೀರಿ. ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು, ನೀವು, ತಮ್ಮ ಧರ್ಮಪತ್ನಿ ವಹೀದಾ ಬೇಗಂ ಅಂತ ಹೇಳಿದ್ರಿ, ಮಕ್ಕಳು? ಒಬ್ಬ ಮಗಳು ಸೈಯದ್ ಆಯಿಷಾ ಅಂತ MA B.Ed ಮಾಡಿದ್ದಾಳೆ. ಹಿರೇಮಗ ಸೈಯದ್ ಮೈನುದ್ದೀನ್ ಅಂತ, ಅವನು BE ಮಾಡಿಕೊಂಡು ಈಗ ಡೇಟಾ ಸೈಂಟಿಸ್ಟ್ ಆಗಿದ್ದಾನೆ. ಇನ್ನೊಬ್ಬ ಮಗ ನಸೀರುದ್ದೀನ್ ಅಂತ, ಅವನು ಹಾಸನದಲ್ಲೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಕೊನೆಯವನು ಸೈಯದ್ ಮಿರಾಜುದ್ದೀನ್, ಅವನು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾನೆ ಬೆಂಗಳೂರಲ್ಲಿದ್ದು. ಎಲ್ಲರೂ ವಿದ್ಯಾವಂತರು. ಅವ್ರಿಗೆ ಸಾಧ್ಯವಾದಷ್ಟು ನಾವು ಸಂಸ್ಕಾರ ಕಲಿಸಿದ್ದೀವಿ, ಸಮಾಜದಲ್ಲಿ ಹೇಗಿರ್ಬೇಕು, ಹೇಗೆ ಬೆಳಿಬೇಕು ಅಂತ ಸೆಕ್ಯುಲರ್ ಆಗಿ ಬೆಳೆಸಿದ್ದೀನಿ. ನನ್ಗೆ ಅದೊಂದು ಬಹಳ ಸಂತೋಷ ಆಗತ್ತೆ. ಹಾಸನದಲ್ಲಿ ನಿಮಗೆ ಈಗ ಸ್ನೇಹ ಬಳಗ ಹೇಗಿದೆ? ಹಾಸನದಲ್ಲಿ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದವರು ಅಂದ್ರೆ ಜಹೋನಾರಾಯಣ ಸ್ವಾಮಿ ಅವರು. ಬಹಳ ಒಳ್ಳೆ ಸಾಹಿತಿಗಳು, ನಿತ್ಯ ನಮ್ಮ ಮನೆಗೆ ಬರೋರು. ನಾನು ರಿಟೈರ್ಡ್ ಆಗಿ 2008ರಲ್ಲಿ ಹಾಸನಕ್ಕೆ ಬಂದಾಗ ನಮ್ ಜಹೋನ ಅವ್ರು ಸಿಕ್ಕಿದ್ರು. ಅಲ್ಲಿಂದ ನಮ್ಮ ಸ್ನೇಹ 10 ವರ್ಷದವರೆಗೂ ನಡೀತು. 2018ರಲ್ಲಿ ಅವರು ವಿಧಿವಿಷರಾದರು.
ಮತ್ತೆ ನನಗೆ ಅಂತ ಅಭಿರುಚಿ, ಅಷ್ಟು ವಿಶಾಲವಾದ ಮನಸ್ಸು ಉಳ್ಳ ಸ್ನೇಹಿತ ನನ್ಗೆ ಮತ್ತೆ ಯಾರು ಸಿಗ್ಲಿಲ್ಲ ಇಲ್ಲಿ. ವಿಶೇಷವಾಗಿ ನನ್ನ ಈ ಕಾರ್ಯಕ್ರಮಗಳಲ್ಲಿ ಮತ್ತೆ ಜಾಸ್ತಿ ಪ್ರೋತ್ಸಾಹ ನನಗೆ ಶಿವರಾಮೇಗೌಡರು ತುಂಬಾ ನನ್ಗೆ ಪ್ರೋತ್ಸಾಹ ಮಾಡ್ತಾರೆ. ಕುವೆಂಪು ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಅವರು ಯಾವುದೇ ಕುವೆಂಪು ಅವ್ರ ಕಾರ್ಯಕ್ರಮ ಇರ್ಲಿ, ಕನ್ನಡದ ಕಾರ್ಯಕ್ರಮ ಇರ್ಲಿ, ನನ್ನ ಬಗ್ಗೆ ಬಹಳ ಉತ್ಸಾಹ ಇಟ್ಕೊಂಡು ನನ್ನನ್ನ ಅವರು ಖಂಡಿತವಾಗ್ಲೂ ಯಾವುದೇ ಕಾರ್ಯಕ್ರಮಗಳು ಬಿಡಲ್ಲ, ಕರೀತಾ ಇರ್ತಾರೆ. ಈಗ ಅವರು ಒಂದು ಒಳ್ಳೆ ಸ್ನೇಹಿತರು ನನ್ಗಾಗಿದ್ದಾರೆ. KS ಅಶ್ವಥ್ ಅವರು ಕನ್ನಡ ಚಿತ್ರರಂಗದ ಒಳ್ಳೆ ಹೆಸರು. KS ಅಶ್ವಥ್ ಅವರು ಹಾಸನ ಜಿಲ್ಲೆಯವರೇ ಅಂತ ಹೇಳಿ, ನೀವು ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭ ಉಂಟಾ, ಹೇಗೆ ಅಂತ? ಅವರು ಮೈಸೂರು ಸರಸ್ವತಿಪುರಂನಲ್ಲಿ ವಾಸವಾಗಿದ್ರು. ನಾನು ಅಲ್ಲೇ ಹಾಸ್ಟೆಲಲ್ಲೇ ಇದ್ದೆ. ಆಗ ಪದೇ ಪದೇ ಜ್ಞಾಪಿಸುವೆ, ಅಶ್ವಥ್ ಮನೆಯವರು ಒಂದ್ಸರಿ ಹೋಗಿ ಬರಬೇಕು ಅಂತ. ಹೋದೆ ಅವ್ರ ಮನೆಗೆ, ತುಂಬಾ ಸಂತೋಷ ಪಟ್ರು. ಯಾರು ಏನು ಅಂತ ಕೇಳಿದ್ರು. ನಾನು ಪರಿಚಯ ಹೇಳಿದೆ, ನಾನು ಶಿವಮೊಗ್ಗ DVS ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ನಿಮ್ದು ಯಾವ ಊರು ಸಾರ್ ಅಂದ್ರು. ಹಾಸನ. ನಮ್ದು ಹಾಸನ ಸಾರ್. ಹೊಳೆ ನರಸೀಪುರ ತಾಲೂಕಲ್ಲಿ ಮಳಲಿ ಅಂತ ಇದೆ. ಮಳಲಿ ವಸಂತ್ ಕುಮಾರ್ ಕೇಳಿರ್ಬೋದು ನೀವು. ಆ ಮಳಲಿ ಅಂತ ಇದೆಯಲ್ಲ, ಅಲ್ಲೇ ಒಂದ್ ನಮ್ಮ ಹಳ್ಳಿ. ನಮ್ ತಂದೆ ಪುರೋಹಿತರಾಗಿದ್ರು. ನಾವು ಆ ಕಾಲದಲ್ಲೇ ಮೈಸೂರಿಗೆ ಬಂದ್ಬಿಟ್ಟು ನಮ್ದು ಹಾಸನ ಜಿಲ್ಲೆಯೇ ಅಂದ್ರು. ಹೀಗೆ ಚಿತ್ರಗಳ ವಿಷಯ ಬಂದಾಗ ನಾನು ಹೇಳಿದೆ, ನೀವು ಈಶ್ವರನ್ ಪಾತ್ರ ಆಗ್ಲಿ, ನಾರದನ್ ಪಾತ್ರ ಆಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಿದ್ರಿ. ಟೂರಿಂಗ್ ಟಾಕೀಸ್ ಅಲ್ಲೇ ಜಾಸ್ತಿ ನಿಮ್ ಚಿತ್ರಗಳು ನೋಡಿರೋದು. ಹಾಗಂದಾಗ, ಸರ್ ಇಷ್ಟು ಚಿತ್ರಗಳು ನೀವು ನೋಡಿದ್ದೀರಲ್ಲ, ಯಾವ ಪಾತ್ರ ತುಂಬಾ ನಿಮ್ಗೆ ಮೆಚ್ಚುಗೆ ಆಯ್ತು? ಅದು ಹೇಳಕ್ಕಾಗಲ್ಲ ಸರ್, ನಾನು ಚಿನ್ನದ ಗೊಂಬೆಲಿ ನೀವು ಆ ಜಮೀನ್ದಾರು ಪಾತ್ರ ಮಾಡಿದಿರಿ, ನಿಜವಾಗ್ಲೂ ಬಹಳ ದೊಡ್ಡ ಜಮೀನ್ದಾರ್ ಹಂಗ್ ಕಾಣ್ತೀರಿ. BR ಪಂತ್ಲು ಒಳ್ಳೆ ಪಾತ್ರ ಕೊಟ್ಟಿದ್ರು ನಿಮ್ಗೆ. ರಾಜ್ಕುಮಾರ್ ತಂದೆ ಆಗಿ ಪಾತ್ರ ಮಾಡಿದ್ದೀರಿ, ಅಣ್ಣ ಆಗಿ, ಎಲ್ಲಾ ಪಾತ್ರಗಳು ಹಾಗೆ ಇದ್ದಾವೆ, ಇದೇ ಚಂದ ಅಂತ ಹೇಳಕ್ ಆಗಲ್ಲ ಅಂದ್ರು. ಆದ್ರೆ ನಾನ್ ಹೇಳ್ತೀನಿ ನೋಡಿ ಸರ್ ಅಂತ ಅಶ್ವಥ್ ಅವ್ರು ಹೇಳಿದ್ರು. ಹೇಳಿ ಸರ್ ನೀವೇ ಅಂದೆ. ನಾನು ಚಾಮಯ ಮೇಷ್ಟ್ರು ಪಾತ್ರ ಮಾಡಿದ್ನಲ್ಲ ಸಾರ್ ನಾಗರಹಾವ್ನಲ್ಲಿ, ಅದೇ ನೋಡಿ ನನ್ಗೆ ತುಂಬಾ ಮೆಚ್ಚುಗೆ ಆಗಿದ್ದು. ಇಡೀ ಕರ್ನಾಟಕ ಅದನ್ನು ಮೆಚ್ಕೊಳ್ತಾರೆ. ಅಶ್ವಥ್ ಅವರು ನಿಮ್ಗೊಂದು ಪತ್ರವನ್ನ ಬರೆದಿದ್ದಾರೆ ಅಂತ, ನಿಮ್ಮ ಪತ್ರ ಬರೆದಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅಶ್ವಥ್ ಅವರು ಚಿತ್ರನಟ ಗೆ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಶಾ ಅವರು, ತಮ್ಮ ಪತ್ರಗಳು ಬಂದು ತಲುಪಿವೆ. ನನ್ನ ಬಗ್ಗೆ ಅಪಾರವಾಗಿ ಹಾಡಿ ಹೊಗಳಿ ಬರೆದಿದ್ದೀರಿ. ಇದು ತಮ್ಮ ದೊಡ್ಡತನವನ್ನ ಎತ್ತಿ ತೋರಿಸುತ್ತದೆ. ಇನ್ನು ತಾವೊಂದು ಜ್ಞಾನ ಸರೋವರ, ಮಹಾನ್ ಸಾಧಕರು. ನಮ್ಮ ದೇಶ ಉದ್ಧಾರವಾಗಬೇಕಾದರೆ ತಮ್ಮಂಥವರು ದಿನೇ ದಿನೇ ಹೆಚ್ಚಾಗಬೇಕು. ಒಟ್ಟಿನಲ್ಲಿ ತಮ್ಮಿಂದ ಇತರರೂ ಕಲಿಯುವುದು ಬಹಳ ಇದೆ. ಕ್ಷಮಿಸಿ, ವಯೋಧರ್ಮಕ್ಕೆ ತಕ್ಕಂತೆ ನನ್ನ ನೆನಪಿನ ಶಕ್ತಿ ಕ್ಷೀಣಿಸುತ್ತಾ ಇದೆ. ತಮ್ಮ ಭೇಟಿಯಾದಾಗ ತಾವು ಯಾರೆಂದು ಕೇಳಿದರೆ ಅನ್ಯತಾ ಭಾವಿಸಬಾರದು. ತಮ್ಮ ಶ್ರೇಯೋಭಿಲಾಷಿ ಅಶ್ವಥ್ ಅಂತ ಬರೆದಿದ್ದಾರೆ. 3/12/2005 ಇಸ್ವಿನಲ್ಲಿ. ಇದು ಬಹಳ ಒಳ್ಳೆಯ ಒಂದು ವಿಚಾರ, ಸ್ಮರಣೀಯವಾದ ಒಂದು ಪತ್ರ ಇದು ತಮಗೆ. ಬಹಳ ಸಂತೋಷ. ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗತ್ತೆ, ಇಂಥ ಪತ್ರ ಅಷ್ಟು ದೊಡ್ಡ ಕಲಾವಿದರು ನನ್ಗೆ ಬರೆದ್ರಲ್ಲ. 548 ಕಥೆಗಳಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಒಂದು ಕಥೆ ಇದೆ ಅಂತ ತಮ್ದು ಕೇಳಿದ್ದೇನೆ. ಅದು ಯಾವ್ದು ಕಥೆ ಸರ್? ನಾನು ಶಿವಮೊಗ್ಗ DVS ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರೋ ಕಾಲದಲ್ಲಿ ಅಲ್ಲಿ ವಾಸವಿ ಯುವಜನ ಸಂಘ ಅಂತ ಇದೆ. ಅವ್ರು 25ನೇ ವರ್ಷ ಆಚರಿಸಿದ್ರು ಆ ಸಂಘದ. ಅದರ ಪ್ರಯುಕ್ತ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ ಕನ್ನಡದಲ್ಲಿ. ಆ ಸ್ಪರ್ಧೆಯಲ್ಲಿ ಒಟ್ಟು 148 ಕಥೆಗಳು ಬಂದಿದ್ದು. ನಾನು ಪ್ರಥಮವಾಗಿ ಬರೆದ ನನ್ನ ಚೊಚ್ಚಲ ಕಥೆ ಗೌಡರ ಔದಾರ್ಯ, ಇದಕ್ಕೆ ಪ್ರಥಮ ಬಹುಮಾನ. ಕನ್ನಡದಲ್ಲಿ ಬರೆದಿರೋ ಪ್ರಥಮ ಕಥೆ ಗೌಡರ ಔದಾರ್ಯ ಅಂತ. ಆ ಕಥೆ ಎಲ್ಲಿ ಆರಿಸ್ಕೊಂಡ್ರಿ? ಯಾವ ಒಂದು ಪ್ರಸಂಗವನ್ನು? ಅದು ಆಲೂರಿನಲ್ಲಿ ನಮ್ಮ ತಂದೆ ಸ್ನೇಹಿತರು ನಂಜುಂಡ್ ಶೆಟ್ರು ಅಂತ ಇದ್ರು, ಆಗರ್ಭ ಶ್ರೀಮಂತರು. ಅವರು ಅವರ ಜಮೀನ್ ಹತ್ರ ಹೋಗಿ ಎತ್ತಿನ ಗಾಡಿಲಿ ಬರ್ತಾ ಇರುವಾಗ ಅಲ್ಲೊಂದು ಸೇತುವೆ ಸಿಗತ್ತೆ. ಆ ಸೇತುವೆ ಕೆಳಗಡೆ ಏನೋ ಶಬ್ದ ಬರುತ್ತೆ. ಶಬ್ದ ಬಂದಾಗ ಅವರು ಹಿಂಗ್ ಇಣಕ್ ನೋಡ್ತಾರೆ. ನೋಡಿದಾಗ ಅಲ್ಲಿ ಒಂದು ಹುಡುಗ ಕೂತಿರ್ತಾನೆ. ಕರೆದು ಕೇಳ್ತಾರೆ ಅವರು, ಏನಪ್ಪಾ ಇವತ್ತು ನಿಮ್ಗೆ ರಂಜಾನ್ ಹಬ್ಬ ಇದೆ, ಎಲ್ರು ನಮಾಜ್ಗೆ ಹೋಗ್ತಾರೆ, ನೀನ್ ಇಲ್ಲಿ ಒಬ್ನೇ ಹಿಂಗ್ ಕೂತಿದೀಯಲ್ಲ ಅಂತ. ತುಂಬಾ ಸ್ವಾಭಿಮಾನಿ ಹುಡುಗ. ಇಲ್ಲ, ನನ್ನ ಹತ್ರ ಹೊಸ ಬಟ್ಟೆ ಉಟ್ಕೊಳಕಿಲ್ಲ, ಹಾಗಾಗಿ ನಾನು ಅಲ್ಲಿ ಹೋಗಿಲ್ಲ, ಜನ ಆಡ್ಕೊಂತಾರೆ ಅಂತ. ಆಮೇಲೆ ಅವರು ಬಾಯಿಲಿ ನನ್ನ ಪಕ್ಕ ಕೂತ್ಕೊಳ್ಳು ಗಾಡಿಲಿ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಹೊಸ ಬಟ್ಟೆ ತೆಗೆದು, ನೋಡು ಇದು ನನ್ನ ಮಗನ್ಗೋಸ್ಕರ ದೀಪಾವಳಿ ಹಬ್ಬಕ್ಕಂತ ತಂದಿದ್ದೆ, ಇದು ನೀನೇ ಉಟ್ಕೊಳ್ಳು ಅಂತ ಹೇಳ್ಬಿಟ್ಟು ಬಟ್ಟೆ ಉಟ್ಸಿ ಆಮೇಲೆ ನಮಾಜ್ ಕಳಿಸ್ತಾರೆ ಅವರು. ಎಂಥ ಔದಾರ್ಯ ಅವ್ರದ್ದು. ತನ್ನ ಮಗನ್ ತಂದಿದ್ ಬಟ್ಟೆನ ಹಬ್ಬ ಮಾಡಿಲ್ವಲ್ಲ ಅಂತ ಬಟ್ಟೆ ಉಟ್ಸ್ ಕಳಿಸ್ತಾರೆ ಅಂತ ಒಂದು ಪಾತ್ರ. ಅದು ಅದನ್ನೇ ಆಧರಿಸಿ ಒಂದು ಕಥೆ ಬರ್ದಿದ್ದೀನಿ. ಅದು 148 ಕಥೆಗಳಲ್ಲಿ ಪ್ರಥಮ ಬಹುಮಾನ ಗಳಿಸ್ತು. ಅದಕ್ಕೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಉರ್ದು ಲೆಕ್ಚರರ್ ಟಾಪ್ಸ್ ಕನ್ನಡ ಸ್ಟೋರಿ ರೈಟಿಂಗ್ ಕಾಂಪಿಟಿಷನ್ ಅಂತ ಹೆಡ್ಲೈನ್ ಕೊಟ್ಟು ನನ್ನ ಆ ಕಥೆ ಬಗ್ಗೆ ಅವರು ಆ ನ್ಯೂಸ್ ಕೊಟ್ಟಿದ್ರು. ಆಗ ಇಲ್ಲಿ ತನಕ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಅವರು ನಮ್ಮ ಜೊತೆಯಲ್ಲಿದ್ದು ತಮ್ಮ ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ಒಳ್ಳೆಯ ಸುಸಮಯ ಅವರ ಜೊತೆಯಲ್ಲಿ ನಾವು ಕಳೆದದ್ದು.
ಬಹಳಷ್ಟು ಇನ್ನೂ ವಿಚಾರಗಳಿವೆ. ಸಮಯದ ಮಿತಿ ಇರೋದ್ರಿಂದ ಅವರು ಇಲ್ಲಿ ತನಕ ನಮಗೆ ಸಮಯವನ್ನು ಕೊಟ್ಟು ತಮ್ಮ ವಿಚಾರವನ್ನ ನಮ್ಮೆಲ್ಲರಿಗೂ ಉಣಬಡಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದವನ್ನ ಸಲ್ಲಿಸ್ತೇವೆ. ನನಗೂ ಅಷ್ಟೇ ಸಂತೋಷ ಆಯಿತು ಸರ್. ತಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನ ವಿಚಾರಗಳನ್ನು ವ್ಯಕ್ತಪಡಿಸಕ್ಕೆ ಒಂದು ಅವಕಾಶ ನೀಡಿ, ನನ್ನ ಗುರು ಹಿರಿಯರು ಬಗ್ಗೆ ನನಗೆ ಎಷ್ಟೋ ಒಂದು ಪ್ರೀತಿ ವಿಶ್ವಾಸ ಇದೆ ಅನ್ನೋ ವ್ಯಕ್ತಪಡಿಸಕ್ಕೆ ಒಂದು ಅವಕಾಶ ನೀಡಿದ್ದಕ್ಕೆ ನಾನು ನಿಮಗೆ ಆಕಾಶವಾಣಿ ಹಾಸನಕ್ಕೆ ಅಂತಃಕರಣ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಉರ್ದು ಹಾಗೂ ಕನ್ನಡ ಭಾಷೆಯ ವಿದ್ವಾಂಸರಾದ ಆಲೂರಿನ ಪ್ರೊಫೆಸರ್ ಸೈಯದ್ ಶಹಾಬುದ್ದೀನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಪುಟ್ಟಸ್ವಾಮಿ ಪಿ ತರೀಕೆರೆ. ಹಿರಿಯ ಜೀವಗಳ ಭಾವ ಮೂಡಿಬಂತು. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.